ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ರಿವ್ಯೂ ಮಾಡ್ತಿರುವಂತಹ ಕಾರ್ ಸದ್ಯಕ್ಕೆ ಮಾರ್ಕೆಟ್ ಅಲ್ಲಿ ಲಾಂಚ್ ಆದಂತ ಮೋಸ್ಟ್ ಸೆನ್ಸಿಬಲ್ ವೆಹಿಕಲ್ ಅಂತ ಹೇಳ್ಬೋದು. ಬಿಕಾಸ್ ಇಟ್ಸ್ ಬ್ಯಾಲೆನ್ಸ್ಡ್ ಆಫ್ ಎವ್ರಿಥಿಂಗ್ ಅಂತ ಅನ್ಬೋದು. ಈ ಕಾರ್ ಅಲ್ಲಿ ಪವರ್ ಇದೆ, ಪ್ರಾಕ್ಟಿಕಾಲಿಟಿ ಇದೆ ಅಂಡ್ ಸ್ಪೇಸಿಂಗ್ ಇದೆ. ಇಂಪಾರ್ಟೆಂಟ್ಲಿ ಇಟ್ಸ್ ವೆಲ್ ಪ್ರೈಸ್ಡ್ ಕಾರ್ ಅಂತ ಹೇಳ್ತೀನಿ. ಡಿಸೈನ್ ಸ್ವಲ್ಪ ನಿಮ್ಗೆ ಸಬ್ಜೆಕ್ಟಿವ್ ಅಂತ ಅನ್ಸ್ಬೋದು. ಆಲ್ರೆಡಿ ನಿಮಗೆ ಯಾವ ಕಾರ್ ಅಂತ ಗೊತ್ತಾಗಿರುತ್ತೆ. ಎಸ್ ಗೈಸ್, ಇಟ್ಸ್ ನನ್ ಅದರ್ ದನ್ ಕಿಯಾ ಸೆಲ್ಟೋಸ್. ಆಕ್ಚುಲಿ ದಿಸ್ ಇಸ್ ಅ ಫೇಸ್ ಲಿಫ್ಟೆಡ್ ಮಾಡೆಲ್ ಗೈಸ್ ಅಂಡ್ ಇಟ್ಸ್ ಅ ವೆರಿ ಫ್ರೆಶ್ ಲುಕ್ ಅಂತಾನೆ ಹೇಳ್ತೀನಿ. ಹಳೆ ಸೆಲ್ಟೋಸ್ ಕಂಪೇರ್ ಮಾಡಿದ್ರೆ ಈ ಸೆಲ್ಟೋಸ್ ಬ್ಯಾಡ್ಜಿಂಗ್ ಅನ್ನ ತೆಗೆದ್ ಬಿಟ್ರೆ ಲಿಟರಲಿ ಸೆಲ್ಟೋಸ್ ಆಗೋರು ಅಂತ ಅನ್ಸ್ಬಿಡುತ್ತೆ. ಅಷ್ಟೊಂದು ರಿವೈಸ್ ಮಾಡಿದ್ದಾರೆ, ಆಲ್ಮೋಸ್ಟ್ ಎಲ್ಲಾನು ಚೇಂಜ್ ಮಾಡಿಬಿಟ್ಟಿದ್ದಾರೆ. ಏನೇನ್ ಚೇಂಜ್ ಮಾಡಕ್ಕಾಗತ್ತೋ ಅಷ್ಟೊಂದು ಚೇಂಜ್ ಮಾಡಿದ್ದಾರೆ. ಸೊ ಡಿಸೈನ್ ವೈಸ್ ತುಂಬಾ ಕಡೆ ಹಳೆದೇ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಎಸ್ ಗೈಸ್, ಇವಾಗ ನಾನು ಕೂಡ ಒಪ್ಕೋತೀನಿ. ಆಕ್ಚುಲಿ ಹಳೆ ಡಿಸೈನ್ ತುಂಬಾ ಒಂಥರ ಅಪೀಲಿಂಗ್ ಆಗಿತ್ತು, ಅಟ್ರಾಕ್ಟಿವ್ ಆಗಿತ್ತು, ಎಲ್ಲಾನು ಒಂಥರ ಪರ್ಫೆಕ್ಟ್ ಅನ್ನೋ ರೀತಿ ಇತ್ತು. ಬಟ್ ದಿಸ್ ಕಾರ್ ಈಸ್ ಹ್ಯಾವಿಂಗ್ ಸಮಥಿಂಗ್ ಎಲ್ಸ್ ಗೈಸ್. ಏನು ಅಂತ ನಾನು ಅದನ್ನ ಹೋಗ್ತಾ ಹೋಗ್ತಾ ರಿವ್ಯೂ ಹೇಳ್ತೀನಿ. ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಸ್ಟಾರ್ಟ್ ದಿಸ್ ವ್ಲಾಗ್ ಗೈಸ್. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವ್ ಯಾವ್ದಾದ್ರು ಕಿಯಾ ಕಾರ್ಸ್ ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಬೇಕು, ಡೀಟೇಲ್ಸ್ ಬೇಕು, ಅಥವಾ ಈ ಹೊಸ ಸೆಲ್ಟೋಸ್ ನೇ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು ಅಂತಂದ್ರೆ ಲಾಲ್ಬಾಗ್ ಮೈನ್ ರೋಡ್ ಅಲ್ಲಿ ಇರುವಂತಹ ಅದ್ವೈತ್ ಕಿಯಾ ಶೋರೂಮ್ ನ ವಿಸಿಟ್ ಮಾಡಬಹುದು. ಶೋರೂಮ್ ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಇದು ಕಾರಿನ್ ಕೀ ಆಕ್ಚುಲಿ ಈ ತರ ಕೊಟ್ಟಿದ್ದಾರೆ. ಈ ಕೀ ಅನ್ನೋದು ಏನಿದೆ ಆಕ್ಚುಲಿ ಇಲ್ಯುಮಿನೇಟ್ ಆಗುತ್ತೆ ಯಾವುದೇ ಬಟನ್ ಪ್ರೆಸ್ ಮಾಡಿ. ಸೊ ಇಟ್ಸ್ ಕ್ವೈಟ್ ಇಲ್ಯುಮಿನೇಟಿವ್ ಅಂತಾನೆ ಹೇಳ್ತೀನಿ. ಅಂಡ್ ಅನ್ಲಾಕ್ ಮಾಡಿದ ತಕ್ಷಣ ಇಲ್ಯುಮಿನೇಷನ್ ಬರುತ್ತೆ, ವೆಲ್ಕಮ್ ಫಂಕ್ಷನ್ ತರ ಬರುತ್ತೆ. ಬಟ್ ಈಗ ಸದ್ಯಕ್ಕೆ ಬರ್ತಾ ಇಲ್ಲ ಬಿಕಾಸ್ ಒಳಗಡೆ ಕಾನ್ಫಿಗರ್ ಮಾಡಿಲ್ಲ. ಬಟ್ ಇನ್ನೊಂದು ಕೂಲ್ ಥಿಂಗ್ ಏನು ಅಂತ ಅಂದ್ರೆ ಲಾಕ್ ಮತ್ತೆ ಅನ್ಲಾಕ್ ಮಾಡಿದಾಗ ಮಿರರ್ ಫೋಲ್ಡ್ ಆಗತ್ತೆ ಅಂಡ್ ಅದ್ರ ಜೊತೆಗೆ ಡೋರ್ ಹ್ಯಾಂಡಲ್ ಪಾಪ್ ಇನ್ ಅಂಡ್ ಪಾಪ್ ಔಟ್ ಆಗತ್ತೆ, ನೋಡ್ತಿರ್ಬೋದು. ಸೊ ಇಟ್ಸ್ ಅ ಕೈಂಡ್ ಆಫ್ ಸ್ಮಾರ್ಟ್ ಡೋರ್ ಹ್ಯಾಂಡಲ್ ಅಂತ ಹೇಳ್ತಾರೆ. ನೋಡಕ್ ಮಾಡರ್ನ್ ಲುಕ್ ಕೊಡುತ್ತೆ, ಏರೋ ಎಫಿಷಿಯನ್ಸಿ ಕೂಡ ಇದೆ ಅಂಡ್ ಕನ್ವೀನಿಯನ್ಸ್ ಕೂಡ ಇದೆ. ಸೊ ಕೂಡೋಸ್ ಅಂತ ಹೇಳ್ತೀನಿ. ಹೊಸ ಸೆಲ್ಟೋಸ್ ಅಲ್ಲಿ ಮೇಜರ್ ಚೇಂಜ್ ಅಂತಂದ್ರೆ ಡೈಮೆನ್ಷನ್ಸ್. ಆಕ್ಚುಲಿ ಲೆಂತು 95 mm ಜಾಸ್ತಿ ಆಗಿದೆ ಆ್ಯಂಡ್ 95 mm ಅಲ್ಲಿ 80 mm ವೀಲ್ ಬೇಸ್ಗೆ ಹೋಗಿದೆ. ಸೊ 80 mm ವೀಲ್ ಬೇಸ್ ಜಾಸ್ತಿ ಆಗಿದೆ ಆ್ಯಂಡ್ ಹೈಟು 10 mm ಕಮ್ಮಿ ಆಗಿದೆ, ವಿಡ್ತು 30 mm ಜಾಸ್ತಿ ಆಗಿದೆ. ಲೆಂತು ವಿಡ್ತು ಜಾಸ್ತಿ ಆಗಿರೋದ್ರಿಂದ ಬೂಟ್ ಸ್ಪೇಸ್ ಕೂಡ ಜಾಸ್ತಿ ಆಗಿದೆ. ಕಾರ್ ಲೆಂತ್ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ 4.4 ಮೀಟರ್ಸ್ಗಿನ ಕಾರ್ ಉದ್ದ ಇದೆ. ಡೈಮೆನ್ಷನ್ಸ್ ವೈಸ್ ಬಿಗ್ ಆಗಿದೆ ಅಂತ ಹೇಳ್ಬೋದು. ಸೊ ದಟ್ ಒಳಗಡೆ ಕೂತ್ಕೊಳ್ಳೋರಿಗೆ ಸ್ಪೇಸಿಂಗ್ ಚೆನ್ನಾಗಿರುತ್ತೆ. ಬೂಟ್ ಸ್ಪೇಸ್ ಅಲ್ಲಿ ನಿಮಗೆ ಜಾಸ್ತಿ ಲಗೇಜ್ ಕೂಡ ಕ್ಯಾರಿ ಔಟ್ ಮಾಡಬಹುದು. ಸೊ ಇಟ್ಸ್ ಅ ವೆರಿ ಪ್ರಾಕ್ಟಿಕಲ್ ಅಂಡ್ ಕನ್ವೀನಿಯಂಟ್ ಥಿಂಗ್ ಅಂತಾನೆ ಹೇಳ್ತೀನಿ ನಾನು. ಫ್ರಂಟ್ ಇನ ನೋಡಿದ್ರೆ ಆಕ್ಚುಲಿ ನಿಮಗೆ ಇಂಡಿಯಾದಲ್ಲಿರೋ ಯಾವುದೇ ಕಾರ್ಗಳು ನೋಡಿದ್ರು ಮೂತಿಂಗ್ ಅನ್ಸಲ್ಲ ನಿಮಗೆ. ಬಿಕಾಸ್ ಗ್ಲೋಬಲ್ ಕಿಯಾ ಕಾರ್ ಅಲ್ಲಿ ಒಂದು ಕಾರ್ ಇದೆ ಗೈಸ್, ಟೆಲ್ಯೂರಿಡ್ ಅಂತ ಒಂದು ಕಾರ್ ಇದೆ ಗೈಸ್. ಅದ್ರದ್ದು ಇನ್ಸ್ಪಿರೇಷನ್ ಈ ಕಾರ್ ಡಿಸೈನ್ ಅಂತ ಹೇಳ್ಬೋದು. ಫ್ರಂಟ್ ಫೇಸ್ ಆಕ್ಚುಲಿ ಅಷ್ಟು ರಿಸಂಬ್ಲೆನ್ಸ್ ಇದೆ. ಹಿಂದ್ಗಡೆಯಿಂದ ಆಕ್ಚುಲಿ ಹೇಳ್ತೀನಿ ಯಾವ ಕಾರ್ ರಿಸಂಬ್ಲೆನ್ಸ್ ಇದೆ ಅಂತ. ಗ್ರಿಲ್ ಅಂತ ಬಂದ್ರೆ ಟೈಗರ್ ನೋಸ್ ಗ್ರಿಲ್ ಅಂತ ಹೇಳ್ತಾರೆ ಕಿಯಾನವರು. ಅಂಡ್ ಮುಂದ್ಗಡೆ ಕಿಯಾ ಲೋಗೋ ಕೂಡ ಎಂಬೋಸ್ ಮಾಡಿದ್ದಾರೆ ಬಾನೆಟ್ ಮೇಲೆನೆ. ಅಂಡ್ ಹೆಡ್ ಲ್ಯಾಂಪ್ ಆಕ್ಚುಲಿ ಎಷ್ಟು ಸ್ಲೀಕ್ ಆಗಿದೆ ಅಂತಂದ್ರೆ ಸಿಯರಾ ಕಾರ್ದೆ ತುಂಬಾ ಸ್ಲೀಕ್ ಹೆಡ್ ಲ್ಯಾಂಪ್ ಯೂನಿಟ್ ಅಂತ ಅನ್ಕೊಂಡಿದ್ವಿ. ಬಟ್ ಈ ಕಾರ್ದು ಇನ್ನ ಸ್ಲೀಕ್ ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ. ಮೇಲ್ಗಡೆ ಬಂದು ಲೋ ಬಿಮಿ ಕೊಟ್ಟಿದ್ದಾರೆ, ಕೆಳಗಡೆ ಬಂದು ಹೈ ಬಿಮಿ ಕೊಟ್ಟಿದ್ದಾರೆ. ಅಂಡ್ ಇಂಡಿಕೇಟರ್ ಆಕ್ಚುಲಿ ಇವಾಗ ಫಂಕ್ಷನ್ ಆಗ್ತಿರೋಂಥದ್ದು ನೋಡ್ಬೋದು ನೀವು. ಇದನ್ನ ಆಫ್ ಮಾಡಿದ್ರೆ DRL ಆಗಿ ಡಬಲ್ ಅಪ್ ಆಗತ್ತೆ, ನೋಡ್ತಿರ್ಬೋದು. ಸೊ ಎಸ್, DRL ಆಗಿ ಡಬಲ್ ಅಪ್ ಆಗಿದೆ. ಅವಂತರ ಗ್ರಿಲ್ ಏರಿಯಾ ಬರ್ತಲ್ಲ ಅದ್ರೊಳಗೆ ನೀಟಾಗಿ ಮರ್ಜ್ ಮಾಡಿ ಕೂರಿಸ್ದಂಗಿದೆ ಆಕ್ಚುಲಿ ಹೆಡ್ ಲ್ಯಾಂಪ್ ಯೂನಿಟ್ ನ. ಸೊ ಅಷ್ಟು ನೀಟಾಗಿ ಇಂಟಿಗ್ರೇಟ್ ಮಾಡಿದ್ದಾರೆ. ಫ್ರಂಟ್ ಕ್ಯಾಮ್ರಾ ಕೂಡ ಗ್ರಿಲ್ ಅಲ್ಲೇ ನೀಟಾಗಿ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಎಸ್, ಈ ಕಾರ್ಲಿ 360 ಕ್ಯಾಮ್ರಾ ಕೂಡ ಬರುತ್ತೆ ಅಂಡ್ ಲೆವೆಲ್ 2 ಎಡಾಸ್ ಕೂಡ ಬರುತ್ತೆ. ಅದಕ್ಕೆ ಬೇಕಾಗಿರೋ ರೆಡಾರ್ ಪ್ಯಾನಲ್, ಅದು ಆಟೋಮೆಟಿಕ್ ಆಗಿ ಬ್ರೇಕಿಂಗ್ ಮಾಡೋದಾಗಿರ್ಬೋದು, ಲೇನ್ ಕೀಪ್ ಅಸಿಸ್ಟ್ ಆಗಿರ್ಬೋದು. ಸೊ ಎಲ್ಲಾನು ಈ ಕಾರ್ ಮಾಡುತ್ತೆ. 21 ಆಟೋನಮಸ್ ಫೀಚರ್ಸ್ ಬರುತ್ತೆ ಆಕ್ಚುಲಿ. ಅಂಡ್ ಇವನ್ ಹಿಂದ್ಗಡೆ ಕೂಡ ಯಾರು ಬಂದ್ರು ಅಂತಂದ್ರೆ ಆಟೋಮೆಟಿಕ್ ಆಗಿ ಬ್ರೇಕ್ ಕೂಡ ಮಾಡುತ್ತೆ. ಫಾಗ್ ಲ್ಯಾಂಪ್ ಆಕ್ಚುಲಿ ರಿಮೂವ್ ಮಾಡಿಲ್ಲ ಕ್ರೆಟಾ ತರ. ದಟ್ಸ್ ಅ ಗುಡ್ ಥಿಂಗ್. ಕೂಡೋಸ್ ಟು ಕಿಯಾ ಅಂತ ಹೇಳ್ತೀನಿ. ಫಾಗ್ ಲ್ಯಾಂಪ್ ಆಕ್ಚುಲಿ ತುಂಬಾ ಅಂದ್ರೆ ತುಂಬಾ ಕೆಳಗೆ ಕೊಟ್ಟಿದ್ದಾರೆ. ಅದು ಕೂಡ ಕಾರ್ನರಿಂಗ್ ಫಾಗ್ ಲ್ಯಾಂಪ್ಸ್ ಬರುತ್ತೆ ಅಂಡ್ LED ಫಾಗ್ ಲ್ಯಾಂಪ್ಸ್ ಇವಾಗ ಸದ್ಯಕ್ಕೆ ಆನ್ ಅಲ್ಲಿ ಇಲ್ಲ. ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ, ಇಲ್ಲೊಂದು ಕೊಟ್ಟಿದ್ದಾರೆ, ಇಲ್ಲೊಂದು ಕೊಟ್ಟಿದ್ದಾರೆ ಅಂಡ್ ಸೈಡ್ ಅಲ್ಲೂ ಬರುತ್ತೆ, ನೋಡ್ತಿರ್ಬೋದು. ಸೊ ಟೋಟಲ್ ಆಗಿ 6 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಮುಂದ್ಗಡೆ 6 ಪಾರ್ಕಿಂಗ್ ಸೆನ್ಸರ್ಸ್ ಮತ್ತೆ ಹಿಂದ್ಗಡೆ 6 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಅಲ್ಲಿ ನೋಡ್ತಾ ಇದ್ದೀರಲ್ಲ ಕಾಣ್ತಿರುವಂತಹ ಕ್ಯಾಮ್ರಾ, ಲೇನ್ ಡಿಪಾರ್ಚರ್ ವಾರ್ನಿಂಗ್, ಲೇನ್ ಕೀಪ್ ಅಸಿಸ್ಟ್, ಟ್ರಾಫಿಕ್ ಸೈನ್ ಡಿಟೆಕ್ಷನ್. ಸೊ ಎಲ್ಲಾನು ಮಾಡುತ್ತೆ ಅದರಿಂದ. ನಾನೇ ಡಿಸೈನ್ ವೈಸ್ ಇಟ್ಸ್ ಕ್ವೈಟ್ ಸಬ್ಜೆಕ್ಟಿವ್ ಅಂತಾನೆ ಹೇಳ್ತೀನಿ. ಅಂಡ್ ಇವನ್ ಅಲಾಯ್ ಡಿಸೈನ್ ಕೂಡ ಆಕ್ಚುಲಿ ಐ ಆಮ್ ನಾಟ್ ಅ ಬಿಗ್ ಫ್ಯಾನ್ ಗೈಸ್. ಸೀರಿಯಸ್ಲಿ ಒಳ್ಳೆ ಏರೋ ಇನ್ಸರ್ಟೆಡ್ ಅಲಾಯ್ ತರ ಇದೆ ಆಕ್ಚುಲಿ. EV ಕಾರ್ ಅಲಾಯ್ ಸಮ್ವಾಟ್ ಬೆಟರ್ ಅಂತ ಅನ್ಸ್ತು ನನಗೆ. ಅಷ್ಟು ಕೆಡವಾಗಿದೆ ಅಲಾಯ್ ಡಿಸೈನ್. ಬಟ್ ಎಸ್, ನಿಯೋನ್ ಬ್ರೇಕ್ ಕ್ಯಾಲಿಪರ್ಸ್ ಕೊಟ್ಟಿದ್ದಾರೆ. JC ರೋಡ್ಗೆ ಹೋಗ್ಬಿಟ್ಟು ನಿಮ್ ಬ್ರೇಕ್ ಕ್ಯಾಲಿಪರ್ಸ್ ನ ಪೇಂಟ್ ಮಾಡಿಸೋ ಅವಶ್ಯಕತೆನೇ ಇಲ್ಲ. ಸೊ ಇವರೇ ಪೇಂಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಟೈರ್ ಸೈಜ್ ಬಂದು 215/55 18 ಇಂಚ್ ಕೊಟ್ಟಿದ್ದಾರೆ. ಅದು ಕಾರಿನ ಸಸ್ಪೆನ್ಷನ್ ಗ್ಲಾಸ್ ಬ್ಲಾಕ್ ಕ್ಲಾಡಿಂಗ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಮಿರರ್ ಕೂಡ ಗ್ಲಾಸ್ ಬ್ಲಾಕ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಮುಂಚೆ ಇಲ್ಲಿ ಪಡಾಲ್ಯಾಂಪ್ ಬರ್ತಾ ಇತ್ತು, ಬಟ್ ಪಡಾಲ್ಯಾಂಪ್ ರಿಮೂವ್ ಮಾಡಿದ್ದಾರೆ ಇವಾಗ. ಸ್ಮಾರ್ಟ್ ಡೋರ್ ಹ್ಯಾಂಡಲ್ ಕೊಟ್ಟರಂತೂ ನೋಡಬಹುದು. ಅನ್ಲಾಕ್ ಆಗಿದ್ದಾಗ ಇದು ಆಚೆ ಇರುತ್ತೆ, ಲಾಕ್ ಮಾಡಿದಾಗ ಇದು ವಾಪಸ್ ಹಿಂಗ್ ಒಳಕ್ ಹೊರಟೋಗುತ್ತೆ. ಅಂಡ್ ಒಳಗಡೆ ಕೀ ಸ್ಟಾರ್ಟ್ ಕೂಡ ಕೊಟ್ಟಿರೋದು ನೋಡಬಹುದು. ಲೈಕ್ ಆ ಕೀ ಏನ್ ತೋರಿಸ್ನಲ್ಲ ಅದ್ರದ್ದು ಬ್ಯಾಟ್ರಿ ಡೌನ್ ಆಯ್ತು ಅಂತಂದ್ರೆ ಮ್ಯಾನ್ಯುಯಲ್ ಎಂಟರ್ ಆಗಕ್ಕೆ ಒಂದು ಕೀ ಸ್ಟಾರ್ಟ್ ಪ್ರೊವೈಡ್ ಮಾಡಿರುವಂತದ್ದು. ನೋಡ್ತಿರ್ಬೋದು ಆಕ್ಚುಲಿ ಕಾರ್ ಲೆಂತ್ ಎಷ್ಟಿದೆ ಅಂತ ಅನ್ನೋದು. ಸಿಕ್ಕಾಪಡೆ ದೊಡ್ಡದಾಗಿದೆ ಕಾರ್ ಆಕ್ಚುಲಿ. ಒಂದು ರೂಫ್ ರೈಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಬ್ಲಾಕ್ ಅಂಡ್ ವೈಟ್ ಮಾಡಿದ್ದಾರೆ. ಅಂಡ್ ಪ್ಯಾನರಾಮಿಕ್ ಸನ್ ರೂಫ್ ಕೂಡ ಕೊಟ್ಟಿರೋದು ನೋಡಬಹುದು. ಸರ್ಫಿನ್ ಆಂಟೆನಾ ಕೂಡ ಹಿಂದ್ಗಡೆ ಕೊಟ್ಟಿದ್ದಾರೆ. ಈ ಪಾರ್ಟ್ ಏನಿದೆ ದಿಸ್ ಆಕ್ಚುಲಿ ರಿಸಂಬ್ಲೆನ್ಸ್ ಹಳೆ ಸೆಲ್ಟೋಸ್ ಅಂತ ಹೇಳ್ತೀನಿ. ಬಿಕಾಸ್ ಆ ಒಂದು ಪಾರ್ಟ್ ಕೂಡ ಅದೇ ತರ ಬರುತ್ತೆ. ಹಿಂದ್ಗಡೆಗೂ ಡಿಸ್ಕ್ ಬ್ರೇಕ್ ಬರುತ್ತೆ, ಅದು ಕೂಡ ಕ್ಯಾಲಿಪರ್ಸ್ ನಿಯಾನ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ.
ನೋಡ್ತಿರ್ಬೋದು ನೀವು. ಸೊ ಒಂಥರ ಡಿಫ್ರೆನ್ಶಿಯೇಟ್ ಮಾಡಿಲ್ಲ ಎಲ್ಲೂ. ಬಟ್ ಹಿಂದ್ಗಡೆಯಿಂದ ಲಿಟ್ರಲಿ ಯಾವ ಕಿಯಾ ಕಾರ್ನು ಡಿಫ್ರೆನ್ಶಿಯೇಟ್ ಮಾಡದಿರೋ ತರ ಮಾಡಕ್ ಬಿಟ್ರು ಗುರು. ಅದೊಂದು ಬೇಜಾರಾಗಿದ್ದು ನನಗೆ. ಬಿಕಾಸ್ ಹೊಸ ಸಾನೆಟ್ ಆಗಿರ್ಬೋದು ಅಥವಾ ಅಲ್ಲಿ ನೋಡ್ತಿರ್ಬೋದು ನೋಡಿ, ಕ್ಯಾರನ್ಸ್ ಕ್ಲಾವಿಸ್ ಅದು ಕೂಡ ಸೇಮ್ ಬರುತ್ತೆ. ಇವಾಗ ಸೆಲ್ಟೋಸ್ ಕೂಡ ಸೇಮ್ ಬರುತ್ತೆ, ಸಾನೆಟ್ ಕೂಡ ಸೇಮ್ ಬರುತ್ತೆ. ಎಲ್ಲಾ ಕಿಯಾ ಕಾರ್ಸ್ಗೂ ಒಂದೇ ಟೈಪ್ ಆಫ್ ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಸೊ ಒಂದು ಸಮ್ ಕೈಂಡ್ ಆಫ್ ಯೂನಿಕ್ ಐಡೆಂಟಿಟಿ ಅದು ಕಳೆದೋಯ್ತು ಅಂತ ಅನ್ನಿಸ್ತು ನನಗೆ. ಡಿಸೈನ್ ಚೆನ್ನಾಗಿಲ್ಲ ಅಂತಲ್ಲ, ಡೆಫಿನೆಟ್ಲಿ ಇಟ್ ಲುಕ್ಸ್ ಕ್ವೈಟ್ ಅಟ್ರಾಕ್ಟಿವ್ ಅಂತ ಹೇಳ್ತೀನಿ. ಬಟ್ ಮುಂಚೆ ಕಿಯಾ ಕಾರ್ಸ್ ಎಲ್ಲಾ ಕಾರ್ಗೂ ಅದರದೇ ಆದಂತ ಒಂದು ಯೂನಿಕ್ ಡಿಸೈನ್ ಪ್ಯಾರಾಮೀಟರ್ಸ್ ಇರ್ತಾ ಇತ್ತು. ಬಟ್ ದಟ್ಸ್ ವೇರ್ ಇಟ್ಸ್ ಕ್ವೈಟ್ ಲಾಸ್ಟ್ ಅಂತ ಅನ್ನಿಸ್ತು ನನಗೆ. ಸೊ ಎಸ್, ದಟ್ ಕುಡ್ ಹ್ಯಾವ್ ಬೀನ್ ಮಚ್ ಮೋರ್ ಬೆಟರ್ ಅಂತ ಅನ್ನಿಸ್ತು ನನಗೆ. ಅಪಾರ್ಟ್ ಫ್ರಮ್ ದಟ್, ದಿಸ್ ಇಸ್ ಇಂಡಿಕೇಟರ್ ಬರುತ್ತೆ, ಇವಾಗ ಆಫ್ ಆಗಿದೆ. ಅಂಡ್ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಬಟ್ ಕನೆಕ್ಟಿಂಗ್ ಬರಲ್ಲ. ಇದು ರಿವರ್ಸ್ ಕ್ಯಾಮ್ರಾ, ಕಿಯಾ ಲೋಗೋ ಕೊಟ್ಟಿದ್ದಾರೆ, ಸೆಲ್ಟೋಸ್ ಬ್ಯಾಡ್ಜಿಂಗ್ ಇದೆ ಅಂಡ್ GT ಲೈನ್ ಬ್ಯಾಡ್ಜಿಂಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇಲ್ಲೂ ಕೂಡ ಪಾರ್ಕಿಂಗ್ ಸೆನ್ಸರ್ಸ್ 6 ಬರುತ್ತೆ, 1, 2 ಮತ್ತೆ ಸೈಡ್ ಅಲ್ಲಿ 1, 3 ಬರುತ್ತೆ. ಮತ್ತೆ ಆ ಕಡೆ 3 ಸೆನ್ಸರ್ಸ್ ಕೊಟ್ಟಿದ್ದಾರೆ, ಟೋಟಲ್ 6 ಪಾರ್ಕಿಂಗ್ ಸೆನ್ಸರ್ಸ್. ಎಲೆಕ್ಟ್ರಿಕ್ ಟೈಲ್ ಗೇಟ್ ಕೊಟ್ಟಿಲ್ಲ, ನಾರ್ಮಲ್ ಟೈಲ್ ಗೇಟ್ ಕೊಟ್ಟಿದ್ದಾರೆ. ಅದಕ್ಕೆ ಮುಂಚೆ ನೋಡ್ತಿರ್ಬೋದು ವೈಪರ್ ಎಲ್ಲಿ ಗುರು ಕಾಸ್ ಕಟ್ ಮಾಡಿದ್ರ ಅಂತ ಡೌಟ್ ಬರುತ್ತೆ. ಇಲ್ಲ ಗೈಸ್, ಡಿಫಾಗರ್ ಕೊಟ್ಟಿದ್ದಾರೆ. ವೈಪರ್ ಆಕ್ಚುಲಿ ಇಲ್ಲಿ ಕೆಳಗೆ ಹಿಡನ್ನ ಕೊಟ್ಟಿದ್ದಾರೆ, ಕಾಣ್ತಿದೆ ಅಂತ ಅನ್ಕೋತೀನಿ ನಿಮ್ಗೆ. ಸೊ ಒಂಥರ ರೇಂಜ್ ರೋವರ್ ನ ಎಲ್ಲಾ ಬ್ರ್ಯಾಂಡ್ ನೋಡಿ ಸಿಕ್ಕಾಪಟ್ಟೆ ಕಾಪಿ ಮಾಡ್ತಾ ಇದ್ರೆ. ಅಂಡ್ ಒಂದು ಫುಲ್ ವಿಡ್ತ್ ಟಾಪ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬೂಟ್ ಓಪನ್ ಮಾಡೋಣ. ಇವಾಗ ಬೂಟ್ ಓಪನ್ ಮಾಡಕ್ಕೆ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬೂಟ್ ಬಂದು 447 ಲೀಟರ್ಸ್ ಗೈಸ್. ದಟ್ಸ್ ಅ ವೆರಿ ಜನರಸ್ ಬೂಟ್ ಅಂತ ಹೇಳ್ತೀನಿ ನಾನು. ಬಟ್ ಹ್ಯಾಲೋಜನ್ ಬೂಟ್ ಲ್ಯಾಂಪ್ ಕೊಟ್ಟಿದ್ದಾರೆ, ಅದೊಂದು ಬೇಜಾರಾಯ್ತು. LED ಕೊಟ್ಟಿದೆ, ದಟ್ ವುಡ್ ಹ್ಯಾವ್ ಬೀನ್ ಬೆಟರ್ ಆಕ್ಚುಲಿ. ಅದ್ರ ಜೊತೆಗೆ ಸಬ್ ಫಾರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಪಾರ್ಸಲ್ ಟ್ರೇ ಕೂಡ ಕೊಟ್ಟಿದ್ದಾರೆ. ಈ ಕಡೆ 50 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಮೈಲೇಜ್ ನೀವು ಡಿಪೆಂಡ್ ಗೈಸ್, ನೀವು ಹೆಂಗ್ ಓಡಿಸ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್. ಬಟ್ ಆವರೇಜ್ ಆಗಿ ಒಂದು 13 to 14 ಅಂತೂ ಈಜಾಗಿ ಬಂದೇ ಬರುತ್ತೆ. ಇಲ್ಲಿ ಕಾಣ್ತಿದೆಯಲ್ಲ ಗೈಸ್, ಪಕ್ಕ ಯಾರು ಬಂದ್ರು ಅಂತಂದ್ರೆ ಅದು ಗ್ಲೋ ಅಪ್ ಆಗತ್ತೆ. ಪಕ್ಕದಲ್ಲಿ ಒಬ್ರು ಇದಾರೆ, ಬರ್ಬೇಡ ಅಂತ ಹೇಳೋದಕ್ಕೆ. ಬ್ಲೈಂಡ್ ಸ್ಪಾಟ್ ಅಲರ್ಟ್ ಆಕ್ಚುಲಿ ಅದು. ಒಳಗ್ ಬಂದ್ರೆ ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಲೆದರ್ ಫಿನಿಶ್ ಅಲ್ಲಿ ವೈಟ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಮಿಕ್ಕಿದ ಎಲ್ಲಾ ಕಡೆ ಕಂಪ್ಲೀಟ್ ಬ್ಲಾಕ್ ಬರುತ್ತೆ. ಅಪಾರ್ಟ್ ಫ್ರಮ್ ದಟ್ ಸನ್ಶೇಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಸ್ಪೀಕರ್ ಪ್ಲೇಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ, ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ, ಸ್ಕಫ್ ಪ್ಲೇಟ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಬಟ್ ಅದ್ರ ಮೇಲೆ ಸೆಲ್ಟೋಸ್ ಗಿಲ್ಟೋಸ್ ಅಂತ ಏನು ಬರ್ದಿಲ್ಲ. ಅಂಡ್ 3 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ. ಅಂಡ್ 3 ಪಾಯಿಂಟ್ ಸೀಟ್ ಬೆಲ್ಟ್ ಕೂಡ ಬರುತ್ತೆ. GT ಲೈನ್ ಬ್ಯಾಡ್ಜಿಂಗ್ ಕೂಡ ನೋಡ್ತೀರಾ ನೀವು. ಅಂಡ್ ಸೆಂಟರ್ ಆಮ್ರೆಸ್ಟ್ ಕಪ್ ಹೋಲ್ಡರ್ಸ್ 2 ಕೂಡ ಬರುತ್ತೆ. ಅಂಡ್ 3 ಪಾಯಿಂಟ್ ಸೀಟ್ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ. ಐಸೋಫಿಕ್ಸ್ ಆಂಕರ್ಸ್ ಕೂಡ ಬರುತ್ತೆ, ಈ ಸೈಡ್ ಮತ್ತೆ ಆ ಸೈಡ್ 2 ಕಡೆನೂ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಅಂಡ್ 2 ಸ್ಟೆಪ್ ರಿಕ್ಲೈನ್ ಫಂಕ್ಷನ್ ಬರುತ್ತೆ. ಇವಾಗ ನೋಡಿ, ಇದು ಅಪ್ರೈಟ್ ಪೊಸಿಷನ್ ಬಂತು, ಇದು ಕಂಪ್ಲೀಟ್ ರಿಕ್ಲೈನ್ ಪೊಸಿಷನ್. ಸೊ 2 ಸ್ಟೆಪ್ ರಿಕ್ಲೈನ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ ಸೀಟ್ ಹಿಂದಕ್ಕಾಗಿದೆ, ಬಟ್ ಅದ್ರ ಸ್ಪೇಸ್ ಎಷ್ಟಿದೆ ನೋಡ್ತಿರ್ಬೋದು. ಸೀಟ್ ಇವಾಗ ಒಂದು ಆವರೇಜ್ ಪೊಸಿಷನ್ ಹಾಕಿದೀನಿ, ಬಟ್ ಎಷ್ಟು ಸ್ಪೇಸಿಂಗ್ ಆಗಿದೆ ನೋಡ್ತಿರ್ಬೋದು. ಸೊ ವೀಲ್ ಬೇಸ್ ಆಕ್ಚುಲಿ ತುಂಬಾ ಇಂಪ್ರೂವ್ ಆಗಿದೆ, ನನ್ಗಂತೂ ಖುಷಿ ಆಗಿದ್ದು ವಿಚಾರ. ಅಂಡ್ ಸೀಟ್ ಕುಷನ್ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ನೋಡ್ತಿರ್ಬೋದು. ಇಲ್ಲಿ ನೋಡಿ, ಒತ್ತಿದ್ರೆ ಪುಯ್ 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 ಅಂತ ಒಳಗೆ ಹೋಗೋದು ಗುರು. ಸಿಕ್ಕಾಪಡೆ ಸಾಫ್ಟ್ ಆಗಿದೆ, ಸಿಕ್ಕಾಪಡೆ ಇಷ್ಟ ಆಯ್ತು ನನಗೆ. ಅಂಡ್ ರಿಯರ್ AC ವೆಂಟ್ ಕೊಟ್ಟಿದ್ದಾರೆ. ಅಂಡ್ ಕೆಳಗಡೆ ಮೊಬೈಲ್ ಇಡಕ್ ಸ್ಪೇಸ್ ಕೊಟ್ಟಿದ್ದಾರೆ. ಬಟ್ ಚಾರ್ಜಿಂಗ್ ಪೋರ್ಟ್ ಎಲ್ಲಿ ಅಂತ ಅನ್ಸುತ್ತೆ ನೋಡಿ, ಇಲ್ಲಿ ಸೀಟ್ ಮೇಲೆ ಪ್ಲೇಸ್ ಮಾಡಿದ್ದಾರೆ. ಅದು ಕೂಡ ಟೈಪ್ C ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಅಂಡ್ ಸೀಟ್ ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಇವನ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಸೊ ಒಂಥರ ಆರ್ಗನಾಮಿಕಲಿ ತುಂಬಾ ಸಾರ್ಟೆಡ್ ವೆಹಿಕಲ್ ಗೈಸ್ ಇದು. ಯಾಕೆ ಅಂತ ಮುಂದಕ್ಕೆ ಹೋದಾಗ ಹೇಳ್ತೀನಿ ನಿಮ್ಗೆ. ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಅಂಡ್ ಲೈಟ್ ಕೂಡ ಕೊಟ್ಟಿದ್ದಾರೆ. ಇವನ್ ಆ ಸೈಡ್ ಕೂಡ ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್, ಕೋಟು, ಲೈಟ್ ಎಲ್ಲಾನು ಕೊಟ್ಟಿದ್ದಾರೆ. ಅಂಡ್ ಕ್ಯಾಬಿನ್ ಆರಾಮಾಗಿ ವೈಡ್ ಆಗಿದೆ ಗುರು, ಏನ್ ತೊಂದ್ರೆ ಇಲ್ಲ. 3 ಜನ ನಾರ್ಮಲ್ ಫಿಟ್ ಇರೋರು ಕೂತ್ಕೋಬಹುದು. ಲೆಗ್ ರೂಮ್ ನೀರು ಮೇಲೆ ಎಷ್ಟಿದೆ ನೋಡ್ತಿರ್ಬೋದು. ಹೆಡ್ ರೂಮ್ ನೋಡ್ತಿರ್ಬೋದು ಆಕ್ಚುಲಿ ಎಷ್ಟಿದೆ ಅಂತ ಅನ್ನೋದು. ಸೊ ಎಸ್, ಇಟ್ಸ್ ಅ ವೆರಿ ಜನರಸ್ ಹೆಡ್ ರೂಮ್ ಅಂತ ಹೇಳ್ತೀನಿ. 5'10" ಬಿಲೋ ಇದೀನಿ ಅಂತಂದ್ರೆ ಹೆಡ್ ರೂಮ್ ಏನ್ ಇಶ್ಯೂ ಆಗಲ್ಲ. ಬೋರ್ಡ್ ನ ಲೇಔಟ್ ಗೈಸ್ ನೋಡ್ತಿರ್ಬೋದು ಯಾವ ತರ ಇದೆ ಅಂತ. ಕಂಪ್ಲೀಟ್ಲಿ ಚೇಂಜ್ ಮಾಡಾಕ್ಬಿಟ್ಟಿದ್ದಾರೆ ಡ್ಯಾಶ್ ಬೋರ್ಡ್ ಲೇಔಟ್ ಕೂಡ. ಸೊ ನಿಮ್ಗೆ ಅನ್ಸ್ತು ಹಳೆ ಸೆಲ್ಟೋಸ್ ಡ್ಯಾಶ್ ಬೋರ್ಡ್ ಚೆನ್ನಾಗಿದೆ, ಹೊಸ ಚೆನ್ನಾಗಿದ್ಯಾ? ಕಮೆಂಟ್ ಮಾಡಿ ತಿಳಿಸಿ. ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಕೂಡ ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಅಂಡ್ ಹೆಡ್ ರೆಸ್ಟ್ ನೋಡಿ ಯಾವ ತರ ಇದೆ ಅಂತ. ಒಂಥರ ಮೆಸ್ ಟೈಪ್ ಕೊಟ್ಟಿರ್ ಗುರು. ಇಟ್ಸ್ ಅ ವೆರಿ ಯುನೀಕ್ ಕೈಂಡ್ ಆಫ್ ಥಿಂಗ್ ಅಂತ ಹೇಳ್ತೀನಿ. ಡ್ರೈವರ್ ಸೈಡ್ ಬಂದ್ರೆ ಕಂಪ್ಲೀಟ್ ಪವರ್ ವಿಂಡೋ ಕಂಟ್ರೋಲ್ಸ್ ನೋಡ್ತೀರಾ ನೀವು. ನೋಡಿ, 1 ಟಚ್ ಅಪ್ ಅಂಡ್ ಡೌನ್ ಕೊಟ್ಟಿದ್ದಾರೆ ಡ್ರೈವರ್ ವಿಂಡೋಗೆ. ಅಂಡ್ ಅದೊಂದು ತುಂಬಾ ಪ್ರೀಮಿಯಂ ಅಪೀಲ್ ಕೂಡ ಕೊಡ್ತಾ ಇದೆ. ತುಂಬಾ ಅರ್ಗನಾಮಿಕ್ ಆಗಿ ಈ ಕಾರ್ ಸಾರ್ಟ್ ಮಾಡಿದ್ದಾರೆ ಅಂತ ಹೇಳಿದೆ. ಬಿಕಾಸ್ ಸೀಟ್ ವೆಂಟಿಲೇಷನ್ ಬಟನ್ ಎಲ್ಲಿದೆ ನೋಡಿ, ಕರೆಕ್ಟ್ ಆಗಿ ಇಲ್ಲೇ ಕೊಟ್ಟಿದ್ದಾರೆ. ಅಂಡ್ ಮೆಮೊರಿ ಸೀಟ್ಸ್ ಕೂಡ ಬರುತ್ತೆ, 2 ಡಿಫರೆಂಟ್ ಸೆಟ್ಟಿಂಗ್ಸ್ ಕೂಡ ಮಾಡ್ಕೋಬಹುದು. ಅಂಡ್ ತುಂಬಾ ಫಿಸಿಕಲ್ ಬಟನ್ಸ್ ಗಳನ್ನ ಈ ಕಾರಲ್ಲಿ ಯೂಸ್ ಮಾಡಿದ್ದಾರೆ. ಅಂಡ್ ಅಪಾರ್ಟ್ ಫ್ರಮ್ ದಟ್ ಹೇಳಿದ್ನಲ್ಲ, ಟೈಪ್ C ಪೋರ್ಟ್ ಕೊಟ್ಟಿದ್ದಾರೆ ಅಂತ. ಸೊ ಅದೊಂದು ತುಂಬಾ ಈ ತರ ವೆಲ್ ಪ್ಲಾನ್ಡ್ ಆಗಿ ಪ್ರಾಪರ್ ಕನ್ವೀನಿಯಂಟ್ ವೇಲಿ ಬಟನ್ಸ್ ಗಳನ್ನ ಕೊಟ್ಟಿರೋದು. ಸೊ ಇಟ್ಸ್ ಅ ವೆರಿ ಗುಡ್ ಥಿಂಗ್ ಅಂತ ಹೇಳ್ತೀನಿ. ಸೊ ಇಟ್ಸ್ ಅ ಥಾಟ್ಫುಲ್ ಥಿಂಗ್ ಆಸ್ ವೆಲ್. ಏಮೆಂಟ್ ಲೈಟ್ ಇಲ್ಲಿ ಕೊಟ್ಟಿರುವಂತದ್ದು ನೋಡಬಹುದು. ಅಂಡ್ ಮಿರರ್ ಕಂಟ್ರೋಲ್ಸ್ ಗೆ ಮತ್ತೆ ಸೆಂಟ್ರಲ್ ಲಾಕಿಂಗ್ ಗೆ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ. ಅಂಡ್ ಇಟ್ಸ್ ಅ 10 ವೇ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಗೈಸ್. ನೋಡಿ, ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡಬಹುದು. ಅಂಡ್ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಅಂಡ್ ಅಂಡರ್ ಥೈ ಸಪೋರ್ಟ್ ಕೂಡ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಇನ್ಕ್ಲಿನೇಷನ್ ಆಂಗಲ್ ಕೂಡ ಸೆಟ್ ಮಾಡಬಹುದು. ಅಂಡ್ ಅಪಾರ್ಟ್ ಫ್ರಮ್ ದಟ್ ಲಂಬರ್ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಬೇಸಿಕಲಿ ಲಂಬರ್ ಸಪೋರ್ಟ್ ಅಂದ್ರೆ ನಿಮ್ ಸ್ಪೈನ್ ಗೆ ಬೇಕಾಗಿರುವಂತಹ ಸಪೋರ್ಟ್. ಸ್ಪೈನ್ ಗೆ ಅಂತಂದ್ರೆ ಈ ಜಾಗದಲ್ಲಿ ಬರುತ್ತೆ. ಸೀಟ್ ಗೆ ಮತ್ತೆ ನಿಮ್ ಸ್ಪೈನ್ ಗೆ ಗ್ಯಾಪ್ ಇತ್ತು ಅಂತಂದ್ರೆ ಆ ಗ್ಯಾಪ್ ನ ಈ ಒಂದು ಸಪೋರ್ಟ್ ಕೊಟ್ಟು ಲಾಂಗ್ ಜರ್ನೀಸ್ ಗಳಲ್ಲಿ ಸ್ಪೈನ್ ನೋವು ಬರೋದಾಗಿರ್ಬೋದು ಅಥವಾ ನೆಕ್ ಪೈನ್ ಬರೋದಾಗಿರ್ಬೋದು, ಅದು ಯಾವ್ದು ಆಗಲ್ಲ. ಸೊ ಇಟ್ಸ್ ಅ 10 ವೇ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಸೀಟ್ ಗೈಸ್ ವಿತ್ ಮೆಮೊರಿ ಫಂಕ್ಷನ್ ಆಸ್ ವೆಲ್.
ಇನ್ನೊಂದೇನು ಅಂತಂದ್ರೆ ಮೆಮೊರಿ ಫಂಕ್ಷನ್ ಬರೀ ಸೀಟಿಗೆ ಒಂದೇ ಅಲ್ಲ ಗೈಸ್, ಇವನ್ ಮಿರರ್ಗೂ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ. ಅಂದ್ರೆ ನೀವು ಸೀಟ್ ನ ಮತ್ತೆ ಮಿರರ್ ನ ನಿಮ್ಗೆ ಯಾವ ರೀತಿ ಬೇಕೋ ಸೆಟ್ ಮಾಡಿ ಆ ನಂಬರ್ ಪ್ರೆಸ್ ಮಾಡಿದ್ರೆ ಸೀಟ್ ಮತ್ತೆ ಮಿರರ್ ಯಾವುದೇ ಪೊಸಿಷನ್ ಇದ್ರು ವಾಪಸ್ ಆ ನಂಬರ್ ಪ್ರೆಸ್ ಮಾಡಿದ ತಕ್ಷಣ ನೀವು ಯಾವ ರೀತಿ ಸೆಟ್ ಮಾಡಿದ್ರು ಸೀಟ್ ಮತ್ತೆ ಮಿರರ್ ಹಂಗೆ ಆಗತ್ತೆ. ಅದ್ರ ಜೊತೆಗೆ ರಿವರ್ಸ್ ಲಿಂಕ್ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ. ಕಾರ್ ರಿವರ್ಸ್ ಹಾಕಿದ್ರೆ ಮಿರರ್ ಕೆಳಗೆ ಹಿಂಗ್ ಟಿಲ್ ಡೌನ್ ಆಗತ್ತೆ, ಮತ್ತೆ ವಾಪಸ್ ರಿವರ್ಸ್ ಇಂದ ಆಚೆ ಬಂದಾಗ ನೀವು ಯಾವ ಪೊಸಿಷನ್ ಸೆಟ್ ಮಾಡಿದ್ರಿ ವಾಪಸ್ ಅದೇ ರೀತಿ ಮಿರರ್ ಆಗತ್ತೆ. ಸೊ ರಿವರ್ಸ್ ಲಿಂಕ್ ಇರೋದು ಕೂಡೋಸ್ ಅಂತ ಹೇಳ್ತೀನಿ. ಈ ತರದ ಒಂದು ಕನ್ವೀನಿಯಂಟ್ ಬಿಟ್ಸ್ ಇರೋದಕ್ಕೆ ಗುರು ಇಟ್ಸ್ ಅ ವೆರಿ ಅರ್ಗೊನಾಮಿಕಲಿ ಸಾರ್ಟೆಡ್ ವೆಹಿಕಲ್ ಅಂತ ಹೇಳಿದ್ ನಾನು. ಏಮಿಂಟ್ ಲೈಟ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ ಅಂಡ್ ಥ್ರೂ ಔಟ್ ದ ಡ್ಯಾಶ್ ಬೋರ್ಡ್ ಕೂಡ ರನ್ ಆಗೋದು ನೋಡಬಹುದು ನೀವು. ಹೆಡ್ ಲೈಟ್, ಲೆವೆಲರ್, ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್, ಇದು ಬಂದು ಮೋಸ್ಟ್ಲಿ ಡೌನ್ ಹಿಲ್ ಅಸಿಸ್ಟ್ ಸ್ಪೀಡ್ ಕಂಟ್ರೋಲರ್ ಅಂತ ಅನ್ಕೋತೀನಿ. ಮತ್ತೆ ಟ್ರಾಕ್ಷನ್ ಕಂಟ್ರೋಲ್ ಆನ್ ಅಂಡ್ ಆಫ್ ಕೊಟ್ಟಿದ್ದಾರೆ. ಫಿಲಿಡ್ ಓಪನ್ ಮಾಡಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ ಅಂಡ್ ಅಲ್ಯೂಮಿನಿಯಂ ಪೆಡಲ್ ಕೊಟ್ಟಿದ್ದಾರೆ ಅಂಡ್ ಬಾನೆಟ್ ಓಪನ್ ಮಾಡಕ್ಕೂ ಇಲ್ಲಿ ಕೊಟ್ಟಿದ್ದಾರೆ. ಕ್ಯಾಬಿನ್ ಒಳಗ್ ಬಂದ್ರೆ ಲಿಟರಲಿ ಎಲ್ಲಾನು ಚೇಂಜ್ ಮಾಡಿದ್ದಾರೆ. ನನಗೆ ಒಂದು ಡಿಸೈನ್ ವೈಸ್ ಹಳೇದೇ ಚೆನ್ನಾಗಿದೆ ಅಂತ ಅನ್ಸ್ತು. ಇವನ್ ಸ್ಟೇರಿಂಗ್ ವೀಲು ಹಳೇದೇ ಚೆನ್ನಾಗಿದೆ ಅಂತ ಅನ್ಸ್ತು. ಇವನ್ ಅಲೈ ಡಿಸೈನ್ ಕೂಡ ಹಳೇದೇ ಚೆನ್ನಾಗಿದೆ ಅಂತ ಅನ್ಸ್ತು. ಇಷ್ಟು ಬಿಟ್ರೆ ಹೊಸ ಸೆಲ್ಟೋಸ್ ಅಲ್ಲಿ ಈಚ್ ಅಂಡ್ ಎವ್ರಿಥಿಂಗ್ ಐ ಲವ್ ಇಟ್ ಗೈಸ್. ಸೀರಿಯಸ್ಲಿ ಸಕ್ಕದಾಗಿ ಲೋಡ್ ಮಾಡಿದ್ದಾರೆ. ಫಿಟ್ ಅಂಡ್ ಫಿನಿಶ್ ಆಗಿರ್ಬೋದು, ಫೀಚರ್ಸ್ ಆಗಿರ್ಬೋದು, ಅರ್ಗೊನಾಮಿಕ್ ವೇಲಿ ಈ ಒಂದು ಕಾರ್ ಡಿಸೈನ್ ಮಾಡಿರೋದಾಗಿರ್ಬೋದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಬಿಕಾಸ್ ನಾವಾಗ್ಲೇ ಹೇಳಿದ್ನಲ್ಲ, ಲೈಕ್ ಒಂದು ಕನ್ವೀನಿಯಂಟ್ ವೇಲಿ ಎಲ್ಲಾನು ಥಾಟ್ಫುಲ್ ಆಗಿ ಮಾಡಿದ್ದಾರೆ. ಆಕ್ಚುಲಿ ಡ್ರೈವ್ ಮೋಡ್ಸ್ ಮತ್ತೆ ಟ್ರಾಕ್ಷನ್ ಮೋಡ್ಸ್ ಎರಡೂ ಕೂಡ ಇದರಲ್ಲೇ ಇಂಟಿಗ್ರೇಟ್ ಮಾಡ್ತೀವಿ ಸ್ಟೇರಿಂಗ್ ಅಲ್ಲೇ. ನೋಡಿ ಡ್ರೈವ್ ಮೋಡ್ಸ್ 3 ಬರುತ್ತೆ, ಇಕೋ, ನಾರ್ಮಲ್ ಮತ್ತೆ ಸ್ಪೋರ್ಟ್. ಸೊ ಡ್ರೈವ್ ಮೋಡ್ ತಕ್ಕಂಗೆ ಆ ಕಲರ್ ಕೂಡ ಚೇಂಜ್ ಆಗುತ್ತೆ. ಅಂಡ್ ಸ್ನೋ, ಮಡ್, ಸ್ಯಾಂಡ್ 3 ಟ್ರಾಕ್ಷನ್ ಮೋಡ್ಸ್ ಕೂಡ ಕೊಟ್ಟಿದ್ದಾರೆ. ಕಂಪ್ಲೀಟ್ ಡಿಜಿಟಲ್ ಯೂನಿಟ್ ಇದು. ಇದನ್ನ ಟ್ರಿನಿಟಿ ಡಿಸ್ಪ್ಲೇ ಅಂತ ಹೇಳ್ತಾರೆ ಕಿಯಾನ್ ಅವರು. 12.3 ಇಂಚ್ ಸ್ಕ್ರೀನ್, 12.3 ಇಂಚ್ ಸ್ಕ್ರೀನ್ ಅಂಡ್ ಮಧ್ಯದಲ್ಲಿ ಒಂದು 5 ಇಂಚ್ ಸ್ಕ್ರೀನ್ ಬರುತ್ತೆ. ಏನೊಂದು ಟ್ರೆಂಡ್ ನಡೀತಾ ಇದೆ ಇವಾಗ ಪ್ಯಾಸೆಂಜರ್ ಸ್ಕ್ರೀನ್ ಅಂತ, ಅದನ್ನ ಕೊಟ್ಟಿಲ್ಲ. ಕೂಡೋಸ್ ಅಂತ ಹೇಳ್ತೀನಿ, ಬಿಕಾಸ್ ಅದ್ರ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಏನಾಗತ್ತೆ ಗೊತ್ತಾ ಗೈಸ್, ಇವಾಗ ನನ್ನಂತ ಕ್ಯಾಂಡಿಡೇಟ್ ಗಳು ಹೆಂಗೆ ಅಂತಂದ್ರೆ ನನಗೆ ಪಕ್ಕದಲ್ಲಿ ಕೂತಿರೋರು ಮಾತಾಡ್ತಾ ಇರ್ಬೇಕು. ಈಗ ಆತರ ಪ್ಯಾಸೆಂಜರ್ ಸ್ಕ್ರೀನ್ ಕೊಟ್ರು ಅಂತಂದ್ರೆ ಅವ್ರ ಪಾಣಿಗೆ ಅವ್ರ ಮೂವೀಸ್ ನೋಡ್ಕೊಂಡು ಅದ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಅವ್ರ ಪಾಣಿಗೆ ಅವ್ರು ಇರ್ತಾರೆ. ಓಕೆ, ಗಾಡಿ ಆಫ್ ಆದ್ರೆ ಈ ತರ ಒಂದು ಅನಿಮೇಷನ್ ಕೂಡ ಬಂದೋಗುತ್ತೆ ಗೈಸ್. ಸೊ ಯಾ, ಇಟ್ ವಾಸ್ ಅ ವೆರಿ ಕೂಲ್ ಅನಿಮೇಷನ್ ಅಂತ ಹೇಳ್ತೀನಿ ನಾನು. ಸೊ ಎಸ್, ಆನ್ ಆದ್ರೂ ಈ ತರ ಬರುತ್ತೆ ಆಕ್ಚುಲಿ. ಸೊ ಎಸ್, ಅವಾಗ್ಲೇ ಹೇಳ್ತಾ ಇದ್ದೆ ನಾನು. ಸೊ ನನ್ನಂತವನಿಗೆ ಒಬ್ರು ಪಕ್ಕದಲ್ಲಿ ಕಂಟಿನ್ಯೂಸ್ ಆಗಿ ಕುತ್ಕೊಂಡು ಮಾತಾಡ್ತಾ ಇರಬೇಕು. ಆ ಸ್ಕ್ರೀನ್ ಅಲ್ಲಿ ಕೊಟ್ಬಿಟ್ಟು ಯಾರೊಬ್ರು ಮಾತಾಡ್ಕೊಂಡು ಕೂತಿದ್ರು ಅಂತಂದ್ರೆ ಡ್ರೈವರ್ ಸೀಟ್ ಅಲ್ಲಿ ಕೂತಿರೋ ಯಾವ ರೇಂಜಿಗೆ ಬೋರ್ ಆಗತ್ತೆ ಅಂತಂದ್ರೆ ನಮ್ಮಂತವ್ರಿಗೆ ಗೊತ್ತು ಗೈಸ್. ಸೀರಿಯಸ್ಲಿ ಸಿಕ್ಕಾಬಡೆ ಬೋರ್ ಆಗೋಗುತ್ತೆ ಅಂಡ್ ಇವನ್ ನಿದ್ದೆ ಕೂಡ ಮಾಡೋ ಚಾನ್ಸ್ ಗಳಿರುತ್ತೆ. ಸೊ ಇಟ್ಸ್ ಅ ಕೈಂಡ್ ಆಫ್ ಡಿಸ್ಟ್ರಾಕ್ಷನ್ ಅಂತಾನೆ ಹೇಳ್ತೀನಿ ನಾನು. ಅಂಡ್ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬಟ್ ನನಗೆ ಈ AC ಸ್ಕ್ರೀನ್ ಒಂದು ಅನ್ನೆಸೆಸರಿ ಅಂತ ಅನ್ಸ್ತು. ಬಿಕಾಸ್ ಡ್ರೈವರ್ ಕೂತಿರೋನು ಇಲ್ಲಿ ಕೈ ಹಾಕ್ಬಿಟ್ಟು ಸ್ಟ್ರೆಚ್ ಮಾಡಿ ಮಾಡ್ಬೇಕು. ಪ್ಯಾಸೆಂಜರ್ ಅಲ್ಲಿ ಕೂತಿರೋರು ಅವ್ರಿಗೂ ಕೂಡ ಇಲ್ಲಿ ಕಂಟ್ರೋಲ್ ಮಾಡಕ್ಕಾಗಲ್ಲ. ಬಟ್ ದಿಸ್ ವಾಸ್ ಅನ್ನೆಸೆಸರಿ ಅಂತ ಏನಕ್ಕೆ ಹೇಳ್ದೇನೆ, ಒಂದು ಕೈಗೆ ಸಿಗದೆ ಇರೋದು, ಇನ್ನೊಂದೇನು ಅಂತಂದ್ರೆ ಫಿಸಿಕಲ್ ಬಟನ್ಸ್ ಪ್ರಾಪರ್ ಆಗಿದೆ AC ಗೆ ಅಂತಾನೆ. ದೆನ್ ವೈ ವಿ ನೀಡ್ ಟಚ್ ಸ್ಕ್ರೀನ್ ಅನ್ನೋದು ಅಷ್ಟೇ ನನ್ನ ಪಾಯಿಂಟ್. ಜೊತೆಗೆ ಲೈನ್ ಆಫ್ ಸೈಟ್ ನೋಡಿ, ನನಗೆ ಈ ಸ್ಟೇರಿಂಗ್ ವೀಲ್ ಇದೆಲ್ಲ ಕರೆಕ್ಟ್ ಆಗಿ ಅಡ್ಡ ಬರುತ್ತೆ ಆಕ್ಚುಲಿ ಈ ಸ್ಕ್ರೀನ್ ಗೆ. ಸೊ ಇಲ್ಲಿ ಏನಿದೆ ಅಂತ ಅನ್ನೋದು ಕೂಡ ನನಗೆ ಕಾಣಲ್ಲ. ಸೊ ದಿಸ್ ಕುಡ್ ಹ್ಯಾವ್ ಬೀನ್ ಬೆಟರ್ ಅಂತ ಹೇಳ್ತೀನಿ. ಇದು ಕೊಡೋ ಬದಲು ಸ್ಕ್ರೀನೇ ದೊಡ್ಡದ್ ಮಾಡ್ಬಿಟ್ಟಿದ್ರೆ ಚೆನ್ನಾಗಿರೋದು. ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಅಂಡ್ ಇಲ್ಲಿ ಆಟೋಮೆಟಿಕ್ ವೈಪರ್ಸ್ ಒಂದು ಬರಲ್ಲ, ಬಿಕಾಸ್ ಇಲ್ಲಿ ಯಾವುದೇ ತರ ಸೆನ್ಸರ್ಸ್ ಕೂಡ ನೋಡ್ಲಿಲ್ಲ ನಾನು ಮುಂದ್ಗಡೆ. ಬಟ್ ಪ್ಯಾಡಲ್ ಶಿಫ್ಟರ್ಸ್ ಅಂತೂ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಅಕ್ಚುಲಿ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಆನ್ ಅಂಡ್ ಆಫ್ ಮಾಡಕ್ಕೆ, ಡಿಸ್ಟೆನ್ಸ್ ಸೆಟ್ ಮಾಡಕ್ಕೆ. ಇದು ಬಂದು ಲೇನ್ ಕೀಪ್ ಅಸಿಸ್ಟ್ಗೆ. ಇವೆರಡು ಬಟನ್ ಬಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬ್ರೌಸ್ ಮಾಡಕ್ ಕೊಟ್ಟಿದ್ದಾರೆ. ಏನೇನ್ ಕೊಟ್ಟಿರೋ ನೋಡೋಣ. ಕರೆಂಟ್ ಟ್ರಿಪ್ ಹೇಳ್ತಾ ಇದೆ. ಅಪಾರ್ಟ್ ಫ್ರಮ್ ದಟ್ ಸಿಂಪ್ಲಿ ಫೀಲಿಂಗ್ ಡೇಟಾ ಹೇಳುತ್ತೆ, ರೀಸೆಟ್ ಡೇಟಾ ಹೇಳುತ್ತೆ, ಟೈರ್ ಪ್ರೆಷರ್ ಹೇಳುತ್ತೆ, ಡಿಜಿಟಲ್ ಸ್ಪೀಡ್ ತೋರಿಸುತ್ತೆ. ಅಪಾರ್ಟ್ ಫ್ರಮ್ ದಟ್ ಲೇನ್ ಕೀಪ್ ಅಸಿಸ್ಟ್ ಏನಿದೆ ವಾರ್ನಿಂಗ್ ಅದನ್ನು ತೋರಿಸುತ್ತೆ. ಅಂಡ್ 12.3 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಅಂತ ಕೊಟ್ಟಿದ್ದಾರೆ ಆಕ್ಚುಲಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದಿ ಕಾರ್ ಗೈಸ್. ಇಲ್ಲಾಂತಾನೆ ಬ್ಯಾಟ್ರಿ ಗಾನ್ ಕೇಸ್ ಆಗ್ಬಿಡುತ್ತೆ. ಓಕೆ, ಸೌಂಡ್ಸ್ ಆಫ್ ನೇಚರ್ ಕೂಡ ಕೊಟ್ಟಿದ್ದಾರೆ ಗೈಸ್. ಈ ಕಾರಲ್ಲಿ ಆಡಿಯೋ ಸಿಸ್ಟಮ್ ಯಾವ ರೀತಿ ಇದೆ ಅದನ್ನ ಕೇಳ್ಕೋಬಹುದು, ಇಲ್ಲ ಸ್ವಲ್ಪ ರಿಲ್ಯಾಕ್ಸೇಷನ್ ಅದನ್ನ ಮಾಡ್ಕೋಬಹುದು. ಕ್ಯಾರಿಯರ್ ಮೋಡ್ ಏನು ಅಂತಂದ್ರೆ, ನೀವು ಟೈಲ್ ಗೇಟ್ ಮೇಲೆ ಏನಾದ್ರು ಸೈಕಲ್ ನ ಮೌಂಟ್ ಮಾಡ್ಕೊಂಡು ಹೋಗ್ತೀರಾ ಅಂತಂದ್ರೆ ಇದನ್ನ ಎನೇಬಲ್ ಮಾಡ್ಕೊಳ್ಳಿ. ಸೊ ದಟ್ ರಿಯರ್ ಕ್ರಾಸ್ ಟ್ರಾಫಿಕ್ ಅಲರ್ಟ್ ಆಗಿರ್ಬೋದು, ಪಾರ್ಕಿಂಗ್ ಸೆನ್ಸರ್ಸ್ ಡಿಸೇಬಲ್ ಆಗುತ್ತೆ. ಇಲ್ಲ ಅಂದ್ರೆ ಸುಮ್ಮನೆ ಅನ್ನೆಸರಿ ನಿಮಗೆ ಇಲ್ಲಿ ವಾರ್ನಿಂಗ್ ಹೊಡಿತಾನೆ ಇರುತ್ತೆ ಸ್ಕ್ರೀನ್ ಅಲ್ಲಿ. ಸೊ ಅದಕ್ಕೆ ಒಂದು ಕ್ಯಾರಿಯರ್ ಮೋಡ್ ಕೊಟ್ಟಿರೋದು ಆಕ್ಚುಲಿ. ಬಟ್ ಅಪಾರ್ಟ್ ಫ್ರಮ್ ದಟ್ ಫೋನ್ ಪ್ರೊಜೆಕ್ಷನ್, ವೈರ್ಲೆಸ್ ಆಪಲ್ ಕಾರ್ಪ್ಲೇ ಆಂಡ್ರಾಯ್ಡ್ ಎಲ್ಲ ಕೊಟ್ಟಿದ್ದಾರೆ. ವ್ಯಾಲೆಟ್ ಮೋಡ್ ಕೂಡ ಬರುತ್ತೆ. ವೆಹಿಕಲ್ ಡಯಾಗ್ನೋಸ್ಟಿಕ್ಸ್ ಕೂಡ ಕೊಟ್ಟಿದ್ದಾರೆ. ಬೇಸಿಕಲಿ ಏನಾದ್ರು ಎರರ್ ಇತ್ತು ಅಂತಂದ್ರೆ ಅಲ್ಲಿ ಹೇಳುತ್ತೆ. ನೋಟಿಫಿಕೇಶನ್ ಇದೆ. ಸೆಟ್ಟಿಂಗ್ಸ್ ಹೋದ್ರೆ ನಿಮಗೆ ಇಲ್ಲಿ ವೆಹಿಕಲ್ ಸೆಟ್ಟಿಂಗ್ಸ್ ಬಂದ್ರೆ ಡ್ರೈವರ್ ಅಸಿಸ್ಟೆನ್ಸ್ ಬರುತ್ತೆ. ಬೇಸಿಕಲಿ ಅಡಾಸ್ ರಿಲೇಟೆಡ್ ಎಲ್ಲ ಬರುತ್ತೆ. ಇಲ್ಲಿ ಸೆಟ್ ಮಾಡ್ಕೋಬಹುದು. ಬೇಸಿಕಲಿ ಎಷ್ಟು ಸೆನ್ಸಿಟಿವಿಟಿ ಬೇಕು ಅಥವಾ ಆನ್ ಅಂಡ್ ಆಫ್ ಮಾಡ್ಕೋಬೇಕಾ ಎಲ್ಲಾನು ಮಾಡಬಹುದು. ಈ ಸೀಟ್ ಗೆ ವೆಲ್ಕಮ್ ಅಂಡ್ ಎಕ್ಸಿಟ್ ಫಂಕ್ಷನ್ ಕೂಡ ಬರುತ್ತೆ. ಬೇಸಿಕಲಿ ನೀವು ಕಾರ್ ನ ಆಫ್ ಮಾಡಿದಾಗ ಸೀಟ್ ಆಕ್ಚುಲಿ ಸ್ವಲ್ಪ ಹಿಂದಕ್ಕೆ ಹೋಗುತ್ತೆ. ಸೊ ದಟ್ ನಿಮಗೆ ಸ್ವಲ್ಪ ಸ್ಪೇಸ್ ಮಾಡ್ಕೊಳುತ್ತೆ ಇಳಿಯಕ್ಕೆ. ಬಟ್ ಅದೇ ವಾಪಸ್ ಕಾರ್ ನ ಅನ್ಲಾಕ್ ಮಾಡಿ ಡೋರ್ ಹ್ಯಾಂಡಲ್ ಓಪನ್ ಮಾಡಿದಾಗ ಸೀಟ್ ವಾಪಸ್ ಅದೇ ಹಿಂದಕ್ಕೆ ಬರುತ್ತೆ. ವಾಪಸ್ ನಿಮ್ಮನ್ನ ಒಳಗ್ ತಗೊಳಕ್ಕೆ ಸ್ಪೇಸ್ ಮಾಡ್ಕೊಡತ್ತೆ. ಮತ್ ವಾಪಸ್ ಕಾರ್ ಡೋರ್ ಹಾಕಿದಾಗ ಸೀಟ್ ವಾಪಸ್ ಮುಂದಕ್ಕೆ ಕೊಡತ್ತೆ. ಸೊ ದಟ್ಸ್ ಕೈಂಡ್ ಆಫ್ ವೆಲ್ಕಮ್ ಫಂಕ್ಷನ್ ಅಂತಾನೆ ಹೇಳ್ತೀನಿ ನಾನು. ಅಂಡ್ ಇಲ್ಲಿ ಲೈಟ್ ಕೂಡ ಕೊಟ್ಟಿದ್ದಾರೆ ಅಂಡ್ ಎಂಬಿಯಂಟ್ ಲೈಟ್ ಕೂಡ ಬರುತ್ತೆ. 64 ಕಲರ್ಸ್ ಬರುತ್ತೆ ಗೈಸ್, ನೋಡ್ತಿರ್ಬೋದು ಇಲ್ಲಿ. ಸೊ ಯಾವ ಕಲರ್ ಬೇಕೋ ಆ ಕಲರ್ ಸೆಟ್ ಮಾಡಬಹುದು. ಇವಾಗ ನೋಡಿ ನಾನು ಓಕೆ ಗ್ರೀನ್ ಕೊಟ್ಬಿಟ್ಟು ಓಕೆ ಕೊಟ್ರೆ ನೋಡಿ ಇಲ್ಲೆಲ್ಲ ಚೇಂಜ್ ಆಗ್ತಾ ಇದೆ ಆಕ್ಚುಲಿ ಗ್ರೀನ್ ಗೆ. ಸೊ 64 ಕಲರ್ಸ್ ಕೊಟ್ಟಿದ್ದಾರೆ.
ಇಲ್ಲಿ ಮತ್ತೆ ಇಲ್ಲಿ ಇಷ್ಟು ಬಿಟ್ರೆ ಇನ್ನೆಲ್ಲೂ ಆಕ್ಚುಲಿ ಏಮೆಂಟ್ ಲೈಟ್ ಬರಲ್ಲ. ಲೇಔಟ್ ಗೆ ಬಂದ್ರೆ ಈ ಸ್ಕ್ರೀನ್ ಏನಿದೆಯಲ್ಲ ಇದ್ರದ್ದು ಸ್ಟೈಲ್ ಕೂಡ ಚೇಂಜ್ ಮಾಡ್ಕೋಬಹುದು. ಇವಾಗ ನೋಡಿ ಸ್ಟೈಲ್ ಎ, ಸ್ಟೈಲ್ ಬಿ, ಸ್ಟೈಲ್ ಸಿ ಈ ತರ ಆಗತ್ತೆ. ಅದು ಬಿಟ್ರೆ ಗೇಜ್ ಇದು ಕೂಡ ಚೇಂಜ್ ಮಾಡಬಹುದು. ಸರ್ಕಲ್ ಬೇಕಾ ಅಥವಾ ಬಾಕ್ಸ್ ಬೇಕಾ ಅದನ್ನು ಕೂಡ ನೀವು ಚೇಂಜ್ ಮಾಡ್ಕೋಬಹುದು. ಇಲ್ಲ ಡ್ರೈವ್ ಮೋಡ್ ಗಾರು ಲಿಂಕ್ ಮಾಡ್ಬಿಟ್ಟು ಬಿಡ್ಬೋದು. ಅಂಡ್ ಕಿಯಾ ಕನೆಕ್ಟ್ ಕಾರ್ ಫೀಚರ್ಸ್ ಕೂಡ ಬರುತ್ತೆ. ಆಲ್ಮೋಸ್ಟ್ 70+ ಕನೆಕ್ಟೆಡ್ ಕಾರ್ ಫೀಚರ್ಸ್ ಏನೋ ಬರುತ್ತೆ. ಅದಕ್ಕೆ ಬೇಕಾಗಿರೋ ಇಲ್ಲಿ ಬಟನ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಟೋಯಿಂಗ್ ಆಗಿರ್ಬೋದು, SOS ಬಟನ್ ಎಲ್ಲಾನು ಕೊಟ್ಟಿದ್ದಾರೆ. ಆಟೋ ಡಿಮಿಂಗ್ IRVM ಕೂಡ ಕೊಟ್ಟಿದ್ದಾರೆ. ಈ ಕಾರಲ್ಲಿ ಬೋಸ್ ಸ್ಪೀಕರ್ಸ್ ಬರುತ್ತೆ, 8 ಆಡಿಯೋ ಸಿಸ್ಟಮ್. ಸೆಂಟ್ರಲ್ ಸ್ಪೀಕರ್ ಆಕ್ಚುಲಿ ಇಲ್ಲಿ ಬರುತ್ತೆ. ಅಂಡ್ ಟ್ವಿಟರ್ ಆಕ್ಚುಲಿ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ ಎ ಪಿಲ್ಲರ್ ಮೇಲೆ. ಅಲ್ಲಿ ನೋಡ್ತಿರ್ಬೋದು ಆ ಕಡೆ ಎ ಪಿಲ್ಲರ್ ಮೇಲೂ ಟ್ವಿಟರ್ ಪ್ಲೇಸ್ ಆಗಿರುವಂತದ್ದು. ಕಂಪ್ಲೀಟ್ ಬ್ಲಾಕ್ ಕ್ಯಾಬಿನ್ ಕೊಟ್ಟಿದ್ದಾರೆ. ಅಂಡ್ ವೇರಿಯಂಟ್ಸ್ ತಕ್ಕಾಗೆ ಸೀಟ್ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. 4 ಸೀಟ್ ಕಲರ್ ಆಪ್ಷನ್ಸ್ ಕೂಡ ಬರುತ್ತೆ ಆಕ್ಚುಲಿ. ಅಂಡ್ ಫಿಸಿಕಲ್ ಬಟನ್ಸ್ ಕೊಟ್ಟಿರ್ಬೋದು ಪ್ರಾಪರ್ ಆಗಿ ನೋಡಿ. ಮ್ಯಾಪ್ ಆಗಿರ್ಬೋದು, ಹೋಮ್ ಆಗಿರ್ಬೋದು, ವಾಲ್ಯೂಮ್ ಅಪ್ ಅಂಡ್ ಡೌನ್ ಆಗಿರ್ಬೋದು, ಫೇವರೇಟ್ಸ್ ಆಗಿರ್ಬೋದು, ಸೊ ಎಲ್ಲಾನು ನೀವು ಮಾಡ್ಕೋಬಹುದು. ಅಂಡ್ ಪ್ರಾಪರ್ ಟೆಂಪರೇಚರ್ ಕಂಟ್ರೋಲರ್ ಕೂಡ ಕೊಟ್ಟಿದ್ದಾರೆ. ಈ ಕಾರಲ್ಲಿ ಡ್ಯೂಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಇದು ಕೋ ಡ್ರೈವರ್ ಸೈಡ್ ಟೆಂಪರೇಚರ್ ಸೆಟ್ ಮಾಡಕ್ಕೆ, ಇದು ಬಂದು ಡ್ರೈವರ್ ಸೈಡ್ ಟೆಂಪರೇಚರ್ ಸೆಟ್ ಮಾಡಕ್ಕೆ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ತೋರಿಸ್ತಾರೆ ಇವಾಗ ನೋಡಿ. ಕೋ ಡ್ರೈವರ್ ಸೈಡ್ ಟೆಂಪರೇಚರ್ ಡಿಫ್ರೆಂಟ್ ಮಾಡ್ತಾ ಹೋಗ್ತಾ ಇರಿ ನೋಡಿ. ಅದು ಲೋ ಬಂತು, ಇವಾಗ ಡ್ರೈವರ್ ಸೈಡ್ 18 ಬರ್ತಾರೆ. ಸೊ ಬೇಸಿಕ್ಲಿ ಮತ್ತೆ ಈ ವೆಂಟ್ ಏನಿದೆ, ಈ 2 ವೆಂಟ್ ಅಲ್ಲೂ 18 ಡಿಗ್ರೀಸ್ ಬರ್ತಾ ಇದೆ. ಈ ವೆಂಟ್ ಅಲ್ಲಿ ಮತ್ತೆ ಆ ವೆಂಟ್ ಅಲ್ಲಿ ಆಲ್ಮೋಸ್ಟ್ ಲೋ ಟೆಂಪರೇಚರ್ ಅಲ್ಲಿ ಹೋಗ್ತಾರೆ. ಸೊ ದಿಸ್ ಇಸ್ ವಾಟ್ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್. ನಿಮ್ ಪಕ್ಕದಲ್ಲಿ ಕೂತಿರೋರಿಗೆ ಸ್ವಲ್ಪ ಟೆಂಪರೇಚರ್ ಕೂಲ್ ಇದೆ, ಜಾಸ್ತಿ ಮಾಡ್ಕೋಬೇಕು ಅಥವಾ ಕಮ್ಮಿ ಮಾಡ್ಕೋಬೇಕು ಅಂದ್ರೆ ಡೆಫಿನೆಟ್ಲಿ ಮಾಡ್ಕೋಬಹುದು. ಅಂಡ್ ಟೈಪ್ ಸಿ ಫಾಸ್ಟ್ ಚಾರ್ಜಿಂಗ್ ಗೆ ಇಲ್ಲಿ ಕೊಟ್ಟಿದ್ದಾರೆ ಆಕ್ಚುಲಿ. ಇದು ಬಂದು ಕನೆಕ್ಟಿವಿಟಿಗೆ ಮತ್ತೆ ಇನ್ನೆರಡು ಚಾರ್ಜಿಂಗ್ ಗೆ ಕೊಟ್ಟಿದ್ದಾರೆ ಆಕ್ಚುಲಿ. ಅಂಡ್ ಇದು ಬಂದು ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್. 7 ಸ್ಪೀಡ್ DCT ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ ಈ ಕಾರಲ್ಲಿ. ಅಂಡ್ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್, ಆಟೋ ಹೋಲ್ಡ್ ಕೊಟ್ಟಿರೋ, ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಆನ್ ಅಂಡ್ ಆಫ್, 360 ಕ್ಯಾಮ್ರಾಗೆ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನ ಎನೇಬಲ್ ಮಾಡಿದ್ರೆ ಈ ತರ ಬರುತ್ತೆ ಆಕ್ಚುಲಿ. ಸೊ ಸುತ್ತ ಏನಿದೆ ಅನ್ನೋದು ಎಕ್ಸಾಕ್ಟ್ ಕಾಣುತ್ತೆ. ಅಂಡ್ ಕ್ಲಾರಿಟಿ ಕೂಡ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಆಗಿದೆ ಗುರು. ಇವನ್ ಅಡಾಪ್ಟಿವ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಸ್ಟೇರಿಂಗ್ ಯಾವ ಸೈಡ್ ತಿರುಗಿಸ್ತೀನೋ ನೋಡಿ ಆ ಸೈಡ್ ಆಕ್ಚುಲಿ ಆ ಒಂದು ಲೈನ್ಸ್ ಮೂವ್ ಆಗತ್ತೆ. ಸೊ ದಟ್ಸ್ ಗುಡ್ ಥಿಂಗ್ ಅಂತ ಹೇಳ್ತೀನಿ. ಬಿಕಾಸ್ ಕಾರ್ ಎಲ್ಲಿ ಮೂವ್ ಆಗ್ತಿದೆ ಅಂತ ಅನ್ನೋದು ನೀಟಾಗಿ ಗೊತ್ತಾಗತ್ತೆ ನಮ್ಗೆ. ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಅಂಡ್ ಬೇಕು ಅಂತಂದ್ರೆ ಅದನ್ನ ಕ್ಲೋಸ್ ಮಾಡ್ಕೋಬಹುದು ಫಾರ್ ಕ್ಲೀನರ್ ಲುಕ್. ಬಟ್ ಏನು ಅಂದ್ರೆ ಇದು ಸ್ಲೈಡ್ ಆಗಲ್ಲ ಆರ್ಮ್ರೆಸ್ಟ್. ಬಟ್ ಸ್ಟೋರೇಜ್ ಸ್ಪೇಸ್ ಅಂತೂ ಕೊಟ್ಟಿದ್ದಾರೆ. ಮನೆ ಕೀ ಅಥವಾ ಪೆನ್ ಪೇಪರ್ ಆತರ ಇಟ್ಕೋಬಹುದು. ಒಳಗಡೆ 12 ವೋಲ್ಟ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ, ಕಾಣ್ತಿದೆ ಅಂತ ಅನ್ಕೋತೀನಿ. ಸನ್ ಗ್ಲಾಸ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಪ್ಯಾಸೆಂಜರ್ ಏರ್ ಬ್ಯಾಗ್ ಆನ್ ಅಂಡ್ ಆಫ್ ವಾರ್ನಿಂಗ್ ಇಲ್ಲಿ ಹೇಳುತ್ತೆ. ಅಂಡ್ ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಆನ್ ಮಾಡ್ಕೊಳ್ಳೋಕೆ ಇಂಡಿವಿಜುವಲ್ ಬಟನ್ ಕೂಡ ಕೊಟ್ಟಿದ್ದಾರೆ. ಟಚ್ ಸೆನ್ಸಿಟಿವ್ ಕೊಟ್ಟಿಲ್ಲ. ಬೇಕು ಅಂದ್ರೆ ಎಲ್ಲ ಲ್ಯಾಂಪ್ ಕೂಡ ಆನ್ ಮಾಡ್ಕೋಬಹುದು. ಬಟ್ ಈ ಕಡೆ ಸನ್ ಸೈಡ್ ಅಲ್ಲಿ ಮಿರರ್ ಆನ್ ಬರುತ್ತೆ, ಲೈಟ್ ಬರಲ್ಲ. ಬಟ್ ಈ ಕಡೆದಲ್ಲಿ ಶೋಲ್ಡರ್ ಸೀಟ್ ಒಂದೇ ಬರೋದು. ಬಟ್ ಎಕ್ಸ್ಟೆಂಡಬಲ್ ಸನ್ವೈಸರ್ ಅಂತೀವಲ್ಲ, CR ನೋಡವಲ್ಲ ಆ ತರ ಇಲ್ಲ. ಅಂಡ್ ಇವನ್ ಅಲ್ಲಿ ನೋಡ್ತಿರ್ಬೋದು ಕೋ ಡ್ರೈವರ್ ಸೀಟ್ ವೆಂಟಿಲೇಷನ್ ಕೊಟ್ಟಿರೋದು. ಅಂಡ್ ಪವರ್ ವಿಂಡೋಸ್ ಆಕ್ಚುಲಿ ಇಲ್ಯುಮಿನೇಟ್ ಆಗುತ್ತೆ. ದಟ್ಸ್ ಅ ಗುಡ್ ಥಿಂಗ್. ಗ್ಲೋ ಬಾಕ್ಸ್ ಬಂದ್ರೆ ಡೀಸೆಂಟ್ ಸೈಜ್ ಗ್ಲೋ ಬಾಕ್ಸ್ ಅಂತ ಹೇಳ್ತೀನಿ, ತುಂಬಾ ಹ್ಯೂಜ್ ಆಗಿ ಕೊಟ್ಟಿಲ್ಲ. ಸೊ ಇದಿಷ್ಟು ಕ್ಯಾಬಿನ್ ಕತೆ. ನಿಮ್ಗೆ ಅನ್ಸ್ತು ಸೆಲ್ಟೋಸ್ ಕ್ಯಾಬಿನ್ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಈ ಕಾರಲ್ಲಿ 6 ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿದು ಹಾರ್ಟ್ ಆಫ್ ದಿ ಮ್ಯಾಟರ್ ಅಂತ ತಗೊಂಡ್ರೆ ಆಕ್ಚುಲಿ ಇಂಜಿನ್. ಬಟ್ ಕಿಯಾನವ್ರು ಏನ್ ಮಾಡಿದ್ದಾರೆ ಅಂತಾನೆ ನೋಡ್ತಿರ್ಬೋದು, ಗ್ಯಾಸ್ ಸ್ಟ್ರಟ್ಸ್ ಕೊಟ್ಬಿಟ್ಟಿದ್ದಾರೆ. ಬೇಸ್ ವೇರಿಯಂಟ್ ಇಂದಾನೆ ಗ್ಯಾಸ್ ಸ್ಟ್ರಟ್ಸ್ ಬರುತ್ತೆ. ಎಲೆಕ್ಟ್ರಾನಿಕಲಿ ಓಪನ್ ಅಬಲ್ ಟೇಲ್ ಗೇಟ್ ಕೊಡ್ತಾರೆ ಅಂತಂದ್ರೆ ಗ್ಯಾಸ್ ಸ್ಟ್ರಟ್ಸ್ ಕೊಟ್ಬಿಟ್ಟು ಮುಂದ್ಗಡೆ ಆಟೋಮೆಟಿಕ್ ಆಗಿ ಗುಡ್ ನಿಂತ್ಕೊಳ್ಳೋ ತರ ಮಾಡ್ಬಿಟ್ಟಿದ್ದಾರೆ. ಇವನ್ ಹುಡ್ ಅಲ್ಲಿ ಇನ್ಸುಲೇಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. 3 ಇಂಜಿನ್ ಆಪ್ಷನ್ ಬರುತ್ತೆ. ನಾರ್ಮಲ್ 1.5 ಲೀಟರ್ MPI ಇಂಜಿನ್, 1.5 ಲೀಟರ್ ಡೀಸೆಲ್, 1.5 ಲೀಟರ್ ಟರ್ಬೋ ಪೆಟ್ರೋಲ್, ಎಲ್ಲಾ ಕೂಡ 4 ಸಿಲಿಂಡರ್ ಇಂಜಿನ್ ಗಳೇ. ಸೊ ಮೆಕ್ಯಾನಿಕಲಿ ದೇರ್ ಇಸ್ ನೋ ಚೇಂಜ್ ಇನ್ ದ ಲೈನ್ ಅಪ್ ಗೈಸ್. ನೀವು ನೋಡ್ತಾ ಇರೋದು 1.5 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್, 160 PS ಪವರ್ ಮತ್ತೆ 250 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಇಟ್ಸ್ ಅ ವೆರಿ ರಿಫೈನ್ಡ್ ಇಂಜಿನ್, ವೆರಿ ಎಂಥೂಸಿಯಾಸ್ಟಿಕ್ ಇಂಜಿನ್ ಅಂತ ಹೇಳ್ತೀನಿ ನಾನು. ಖುಷಿ ಪಡುವಂತ ವಿಚಾರ ಏನು ಅಂತಂದ್ರೆ ಟರ್ಬೋ ಪೆಟ್ರೋಲ್ ಇಂಜಿನ್ HTE ಆಪ್ಷನಲ್ ಅಂದ್ರೆ ಸೆಕೆಂಡ್ ಬೇಸ್ ವೇರಿಯಂಟ್ ಇಂದಾನೆ ಕೊಟ್ಟಿದ್ದಾರೆ. ಬಟ್ ಅಲ್ಲಿ ಒಂದು ಗ್ಲಿಚ್ ಏನು ಅಂತಂದ್ರೆ 6 ಸ್ಪೀಡ್ IMT ಬರುತ್ತೆ, ಪ್ರಾಪರ್ 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಬರಲ್ಲ. ಟರ್ಬೋ ಪೆಟ್ರೋಲ್ ಅಲ್ಲಿ 6 ಸ್ಪೀಡ್ IMT ಮತ್ತೆ 7 ಸ್ಪೀಡ್ DCT ಎರಡು ಗೇರ್ ಬಾಕ್ಸ್ ಆಪ್ಷನ್ ಬರುತ್ತೆ. ಸೊ ಎಸ್, ಬಟ್ ಅಟ್ ಲೀಸ್ಟ್ 6 ಸ್ಪೀಡ್ IMT ನಾರು ಕೊಟ್ಟಿದ್ದಾರೆ. ಅದು ಕೂಡ ಅಫೋರ್ಡಬಲ್ ಪ್ರೈಸ್ ಅಲ್ಲೇ ಸಿಗುತ್ತೆ. ಆಲ್ಮೋಸ್ಟ್ 12.89 lakhs ಏನೋ ಸಿಗತ್ತೆ ನಿಮಗೆ. ಕಿಯಾ ಕಾರ್ ಅಂದ ತಕ್ಷಣ ಪ್ರತಿ ಒಬ್ರಿಗೂ ತಲೆಗೆ ಬರೋಂತದ್ದೇ ಸೇಫ್ಟಿ. ಹೆಂಗೆ ಗುರು, ಈ ಹೊಸ ಸೆಲ್ಟೋಸ್ ಏನಿದೆ ಇಟ್ಸ್ ಅ ವೆರಿ ಸೇಫರ್ ಕಾರ್ ಗೈಸ್. ಬಿಕಾಸ್ ಈ ಕಾರ್ ಬಿಲ್ಡ್ ಆಗಿರುವಂತದ್ದು ಗ್ಲೋಬಲ್ K3 ಪ್ಲಾಟ್ಫಾರ್ಮ್ ಮೇಲೆ. ಈ ಪ್ಲಾಟ್ಫಾರ್ಮ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಒಂದ್ಸಲ ಗೂಗಲ್ ಅಪ್ ಮಾಡಿ ನೋಡಿ ನೀವು. ದಿಸ್ ಇಸ್ ಅ ವೆರಿ ಕೇಪಬಲ್ ಪ್ಲಾಟ್ಫಾರ್ಮ್ ಅಂಡ್ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಪ್ಲಾಟ್ಫಾರ್ಮ್ ಗೈಸ್. ಈ ಕಾರ್ ಅಲ್ಲಿ ಹೈ ಸ್ಟ್ರೆಂತ್ ಸ್ಟೀಲ್ ಯೂಸ್ ಮಾಡಿದ್ದಾರೆ ಅಂತ ಅನ್ನೋದು. ಇದರಿಂದ ಬಾಡಿ ಸ್ಟ್ರೆಂಥೆಂಡ್ ಅಪ್ ಆಗುತ್ತೆ ಅಂಡ್ ರೋಬಸ್ಟ್ನೆಸ್ ಬರುತ್ತೆ. ಅಂಡ್ ಬೇಸ್ ವೇರಿಯಂಟ್ ತಗೊಂಡ್ರೆ 24 ಸೇಫ್ಟಿ ಫೀಚರ್ಸ್ ಏನೋ ಸ್ಟ್ಯಾಂಡರ್ಡ್ ಆಗಿ ಪ್ರೊವೈಡ್ ಮಾಡಿದ್ದಾರೆ. ಟಾಪ್ ಎಂಡ್ ಹೋದ್ರೆ ಸುಮಾರು ಸೇಫ್ಟಿ ಫೀಚರ್ಸ್ ಗಳನ್ನ ಕೊಟ್ಟಿದ್ದಾರೆ. ನೆನ್ಪಿಟ್ಕೊಳ್ಳೋಕಂತೂ ಆಗಲ್ಲ ನನಗೆ. ಸೊ ಅದನ್ನೆಲ್ಲ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಾ ಇರಬಹುದು. ಸೊ ಸೇಫ್ಟಿ ಬಗ್ಗೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ಗ್ಲೋಬಲ್ ಪ್ಲಾಟ್ಫಾರ್ಮ್ ಅಂತ ಹೇಳಿದ್ನಲ್ಲ, ಇಟ್ಸ್ ಟ್ರೇಡ್ ಅಂಡ್ ಟೆಸ್ಟೆಡ್ ಪ್ಲಾಟ್ಫಾರ್ಮ್ ಆಕ್ಚುಲಿ. ಈ ಪ್ಲಾಟ್ಫಾರ್ಮ್ ಮೇಲೆ ಬಿಲ್ಡ್ ಆಗಿರೋ ಕಾರ್ಗಳು ಎಲ್ಲದೂ ಕೂಡ ಕ್ರಾಶ್ ಟೆಸ್ಟ್ ಅಲ್ಲಿ ಒಳ್ಳೆ ರೇಟಿಂಗ್ ತಗೊಂಡಿದೆ. ಬೇಸಿಕ್ಲಿ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ತಗೊಂಡಿದೆ. ಸೊ ಸೇಫ್ಟಿ ವೈಸ್ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ಕಿಯಾ ಸೆಲ್ಟೋಸ್ ಕೂಡ ಸೇಫರ್ ಕಾರ್ ಆಗಿದೆ. ಕ್ರೇಜಿ ಥಿಂಗ್ ಅಂತ ಅಂದ್ರೆ ಆಕ್ಚುಲಿ ಈ ಕಾರ್ದು ಪ್ರೈಸಿಂಗ್ ಗೈಸ್. ನಿಮಗೆ ಒಂದು ಸ್ಕ್ರೀನ್ ಮೇಲೆ ಫೋಟೋ ಹಾಕಿದೀನಿ, ನೋಡ್ತಾ ಇರಬಹುದು. ನಾನು 2023 ಸೆಲ್ಟೋಸ್ ರಿವ್ಯೂ ಮಾಡಿದಾಗ ಅದರ ಪ್ರೈಸಿಂಗ್ ಗೆ ಅಂತ ಒಂದು ಫೋಟೋ ಹಿಡಿದಿದೆ. 2023 ಸೆಲ್ಟೋಸ್ ಏನಿತ್ತು ಅದರದೇ ಸೇಮ್ ಪ್ರೈಸಿಂಗು 2026 ಸೆಲ್ಟೋಸ್ಗೂ ಬಂದಿದೆ.
ಥ್ಯಾಂಕ್ಸ್ ಫಾರ್ ಕಿಯಾ ಅಂಡ್ ಥ್ಯಾಂಕ್ಸ್ ಫಾರ್ GST ರಿಡಕ್ಷನ್ಸ್. ಆಕ್ಚುಲಿ ಹಳೆ ಸೆಲ್ಟೋಸ್ ಕಂಪೇರ್ ಮಾಡಿದ್ರೆ ಪ್ರೀವಿಯಸ್ ಏನಿತ್ತು 2025 ಅದಕ್ಕೆ ಕಂಪೇರ್ ಮಾಡಿದ್ರೆ ಬೇಸ್ ವೇರಿಯಂಟ್ ಆಲ್ಮೋಸ್ಟ್ ಒಂದು 20,000 ಜಾಸ್ತಿ ಆಗಿದೆ ಅಷ್ಟೇ. ಮುಂಚೆ 10.79 ಇತ್ತು, ಇವಾಗ 10.99 ಆಗಿದೆ ಆಕ್ಚುಲಿ. ಸೊ ಎಸ್ ಪ್ರಿಟಿ ಮಚ್ ಇಟ್ ಆಲ್ಮೋಸ್ಟ್ ಒಂದು 20,000 ಜಾಸ್ತಿ ಆಗಿದೆ. ಬಟ್ ಪ್ರೈಸಿಂಗ್ ವೈಸ್ ನೇಲ್ಡ್ ಇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಸಿಯರಾ ಟಾಪ್ ಎಂಡ್ ಗೆ ಕಂಪೇರ್ ಮಾಡಿದ್ರೆ 1,30,000 ಯು ಕ್ಯಾನ್ ಸೇವ್ ಇಟ್ ಗೈಸ್. ಟಾಪ್ ಎಂಡ್ ಆಲ್ಮೋಸ್ಟ್ ನಾನು ರಿವ್ಯೂ ಮಾಡ್ತಿರುವಂತಹ ವೇರಿಯಂಟ್ 19,99,000 ಆಗತ್ತೆ. ಎಕ್ಸ್ಶೋರೂಮ್ ಪ್ರೈಸಿಂಗ್ ಆನ್ ರೋಡ್ ಬ್ಯಾಂಗ್ಳೂರ್ 25 ಲಕ್ಷದ ಒಳಗೆ ಬಂದ್ಬಿಡತ್ತೆ ಆಕ್ಚುಲಿ. ಬೇರೆ ವೇರಿಯಂಟ್ಸ್ ಪ್ರೈಸಿಂಗ್ ಏನಿದೆ ಅದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ವಿಡಿಯೋ ಪಾಸ್ ಮಾಡಿ ಸ್ಕ್ರೀನ್ ಶಾಟ್ ತಗೋಬಹುದು ಬೇಕು ಅಂತಂದ್ರೆ. ವೇರಿಯಂಟ್ಸ್ ವೈಸ್ HTE, HT ಆಪ್ಷನಲ್, HTK ಆಪ್ಷನಲ್, HTX, HTXA, GTX, X-Line, GTX-A, X-Line A ಇಷ್ಟು ವೇರಿಯಂಟ್ಸ್ ಬರುತ್ತೆ. ಆ್ಯಂಡ್ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ನಾನು ರಿವ್ಯೂ ಮಾಡಿದ ವೆಹಿಕಲ್ GTX-A ಆಟೋಮೆಟಿಕ್, ಬೇಸಿಕ್ಲಿ ಟಾಪ್ ಎಂಡ್ ವೇರಿಯಂಟ್ ಇದು. ವರ್ತ್ ಬೈಂಗ್ ಓವರ್ ಸಿಯಾರಾ ಅಂದರೆ ಎಸ್ ಅಂತೀನಿ. ಬಟ್ ನಿಮ್ಮ ರಿಕ್ವೈರ್ಮೆಂಟ್ಸ್ ರಿಲಯಬಿಲಿಟಿ, ಮೋರ್ ಪ್ರಾಕ್ಟಿಕಲಿಟಿ, ಆರ್ಗೊನಾಮಿಕಲಿ ವೆಲ್ ಸಾರಿಡ್ ಆಗಿರಬೇಕು ಆ್ಯಂಡ್ ಎಲ್ಲ ಆಸ್ಪೆಕ್ಟ್ಸಲ್ಲೂ ವೆಲ್ ಬ್ಯಾಲೆನ್ಸ್ಡ್ ಕಾರ್ ಬೇಕು ಅಂದರೆ ಮಾತ್ರ. ಇಲ್ಲ ಏನಿದೆ ರೋಡ್ ಪ್ರೆಸೆನ್ಸ್, ಟಾಟಾ ಫ್ಯಾನ್, ನಾನು ಕ್ರೌಡಿಂದ ಸ್ಟ್ಯಾಂಡೌಟ್ ಆಗಬೇಕು, ಜನ ತಿರುಗಿ ನೋಡಬೇಕು ನನ್ನ ಕಾರ್ ಬಂದಾಗ, ಆ್ಯಂಡ್ ಐ ನೀಡ್ ಅ ಬಿಗ್ಗರ್ ವೆಹಿಕಲ್ ಅಂದರೆ ಡೆಫಿನೆಟ್ಲಿ ಸಿಯಾರಾ ವರ್ತ್ ಕನ್ಸಿಡರಿಂಗ್. ಇದಾಗಿತ್ತು ಕಿಯಾ ಸೆಲ್ಟೋಸ್ 2026 ರಿವ್ಯೂ ಗೈಸ್. ನಿಮ್ಗೇನ್ ಅನ್ಸ್ತು ರಿವ್ಯೂ ಬಗ್ಗೆ ಅಂತ ಕಮೆಂಟ್ ಮಾಡಿ. ಸೊ ನನಗೆ ಆನೆಸ್ಟ್ ಆಗಿ ಏನ್ ಅನ್ಸಿದ್ಯೋ ಅದನ್ನ ಹೇಳಿದೀನಿ. ನನಗೆ ಎಲ್ಲಿ ಇಷ್ಟ ಆಗಿಲ್ವೋ ಅಥವಾ ಎಲ್ಲಿ ಬೆಟರ್ ಆಗಿರ್ಬೋದಿತ್ತು ಅಂತ ಅನ್ಸತ್ತೋ ಡೆಫಿನೆಟ್ಲಿ ಆ ಪಾಯಿಂಟ್ಸ್ ಕೂಡ ನಾನು ಹೈಲೈಟ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಇದೀನಿ, ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡ್ಬೋದು ನೀವು. ಬಿಕಾಸ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾ ಇದ್ದಿದ್ರೆ ನೀವು ಇಷ್ಟರ್ಗಾಗ್ಲೇ ಆಲ್ರೆಡಿ ಸೆಲ್ಟೋಸ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ಕೋಗಿರೋದು. ಬಿಕಾಸ್ ಅಲ್ಲಿ ಆಲ್ರೆಡಿ ರೀಲ್ ಮಾಡಿ ಹಾಕಿದೀನಿ. ಅಂಡ್ ಎಸ್ಪೆಷಲಿ HTE ಮತ್ತೆ HTE ಆಪ್ಷನಲ್ ಎಷ್ಟು ಫೀಚರ್ ಲೋಡೆಡ್ ಅಂಡ್ ವ್ಯಾಲ್ಯೂ ಫಾರ್ ಮನಿ ಅನ್ನೋದ್ರ ಬಗ್ಗೆ ಒಂದು ರೀಲ್ ಕೂಡ ಮಾಡಿ ಹಾಕಿದೀನಿ. ಸೊ ಎಸ್ ಡೂ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್ as well ಗೈಸ್. ಅಂಡ್ ನಾನು ನಿಮ್ಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಪೀಸ್.